ವೀರಶೈವರನ್ನು ಕೇಳಿದರೆ ಅದೇ ಪಂಚಾಚಾರ್ಯ ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ. ಲಿಂಗಾಯತರನ್ನು ಕೇಳಿದರೆ ವಿರಕ್ತ ಮಠಗಳನ್ನು ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮಗ್ರಂಥ ವಚನಶಾಸ್ತ್ರ. ಅಂದರೆ ಎರಡೂ ಗುಂಪಿನ ಧರ್ಮಗ್ರಂಥಗಳ ಬೇರೆ. ಧರ್ಮ ಹೇಗೆ ಒಂದಾಗತ್ತೆ? ಒಬ್ಬ ದಲಿತ ತರುಣನ ಮದುವೆಯನ್ನು ಓರ್ವ ಬ್ರಾಹ್ಮಣ ಪುತ್ರಿಯೊಂದಿಗೆ ಮಾಡಿದಾಗ ಈ ವರ್ಣ ಸಂಕರ ನಡೆದಂಥ ಒಂದು ಘಟನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಧರ್ಮ ಹಾಳು ಮಾಡ್ತಾರೆ ಅಂತ ಏನು ಕೂಗಾಡ್ತಾರಲ್ಲ, ಇಂಥವರೇ ಆಗಲೂ ಕೂಗಾಡಿದರು. ಬಸವಣ್ಣನವರು ಶರಣ ಧರ್ಮ ವೈದಿಕ ಪರವಾಗಿ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯವಂತ ಸಂಗತಿ. ಅಂದರೆ ಅದರಲ್ಲಿ ಕೂಡ ತಪ್ಪಾಗಿದೆ. ನಿಮಗೆ ಅಲ್ಲಿ ಸಿರಟ್ಟಿ ಆ ಮಠಕ್ಕೆ ಹೋಗಿ ನೋಡಿ, ಅವರ ಜಾತ್ರೆಯಲ್ಲಿ ಮುಸಲ್ಮಾನರ ಡೋಲಿಯೂ ಇರ್ತದೆ, ಮತ್ತು ಈ ಲಿಂಗಾಯತರ ರಥನೂ ಇರ್ತದೆ. ಏನದು ಸೌಹಾರ್ದವಾದಂಥ ಒಂದು ಸಂಕೇತದ ಮಠ ಅದು. ಅದಕ್ಕೆ ಈಗ ಇತ್ತೀಚೆಗೆ ಹೋಗಿ ಇವರು ಒಕ್ಕರಿಸಿದ್ದಾರೆ. ಈ ಲಿಂಗಾಯತದ ಬಗ್ಗೆ, ವೀರಶೈವರ ಧರ್ಮದ ಬಗ್ಗೆ ಇವರ ಅನುಯಾಯಿಗಳಂಥ ವೀರಶೈವರಿಗಾಗಲಿ ಲಿಂಗಾಯತರಿಗಾಗಲಿ ತಮ್ಮ ಧರ್ಮದ ಬಗ್ಗೆ ಹೆಚ್ಚಿಗೆ ತಿಳಿದಿರಲಿಲ್ಲ. ಪಂಚಾಚಾರ್ಯರು ಬಸವಣ್ಣನನ್ನು ಒಪ್ಪುವುದಿಲ್ಲ. ಬಸವಣ್ಣನ ಫೋಟೋ ಇದ್ದರೆ ಅದು ಕೆಳಗೆ ಹೋಗೋದಿಲ್ಲ, ಕೆಳಗೆ ಹಾಕಿ ಚೆಲ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಹೇಳಿದ್ದಾರೆ ಅಂತ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರಿಗೆ. ನಿಮ್ಗೆ ಗೊತ್ತಿದೆ, ಬಸವಣ್ಣ ಚರಿತ್ರೆಯಲ್ಲಿ ಅವರು ಉಪನಯನ ದೀಕ್ಷೆಯನ್ನು ತ್ಯಾಗ ಮಾಡಿ ಹೋದಂಥ ವ್ಯಕ್ತಿ, ತಿರಸ್ಕಾರ ಮಾಡಿ ಹೋದಂಥ ವ್ಯಕ್ತಿ ಇವರಿಂದ ದೀಕ್ಷಾತ್ರೊಳಗೆ ಬಂದಂಥ ಅವ್ನು. ಇವರು ಹೇಳ್ತಾರೆ, ಸುಳ್ಳು ಹೇಳೋದಕ್ಕೊಂದು ಲಿಮಿಟ್ ಇರ್ತದೆ. ಇದು ಸಮಾಜ, 3 ಕೋಟಿ ಜನರ ಸಮಾಜ, ಅದರಿಂದ ದಾರಿ ತಪ್ಪಿಸಬೇಡಿ. ದಾರಿ ತಪ್ಪಿಸ್ತಾರೆ ವೀರಶೈವ ಮಹಾಸಭೆ. ಸರಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಬಂದಿದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಮತ್ತು ಶಂಕರ್ ಬಿದ್ದಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಲಿಂಗಾಯತರಿಗೆ ನೀವು ಹಿಂದೂ ಅಂತ ಧರ್ಮ ಕಾಲಮಲ್ಲಿ ಹಿಂದೂ ಅಂತ ಬರೆಸ್ಬೇಡಿ, ಆದರೆ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳಿದರು. ನೀವು ಆಮೇಲೆ ಸುದ್ದಿಗೋಷ್ಠಿ ಮಾಡಿದ್ರಿ, ಇಲ್ಲ ಧರ್ಮದ ಕಾಲಮಲ್ಲಿ ಲಿಂಗಾಯತ ಅಂತ ಮಾತ್ರ ಬರೆಸಿ, ಉಪಜಾತಿ ಕಾಲಮಲ್ಲಿ ನಿಮ್ಮ ಉಪಜಾತಿಗಳನ್ನು ಬರೆಸಿ ಅಂತ ಹೇಳಿದ್ರಿ. ಯಾಕೆ ಈ ಒಂದು ಇನ್ನೊಂದು ಇದ್ರ ಜೊತೆಗೆ ಅವರು ನಿನ್ನೆ ಒಬ್ಬರು ದಿಂಗಾಲೇಶ್ವರ ಸ್ವಾಮೀಜಿಯವರು ನಿಮ್ಮನ್ನು ಅಂದರೆ SM ಜಾಮದಾರು ಈತ ಪಶ್ಚಿಮದ ಓದ್ಕೊಂಡು ಸಾಣೆಹಳ್ಳಿ ಶ್ರೀಗಳನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ. ಯಾಕೆ ಈ ಒಂದು ವಿವಾದಗಳು ಶುರುವಾಗಿದೆ? ದಿಂಗಾಲೇಶ್ವರ ಶ್ರೀಗಳು ಮಾಡದಂಥ ಆರೋಪದ ಬಗ್ಗೆ ನಾನು ಈಗಾಗಲೇ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೇನೆ. ಇವತ್ತು ಅದು ಪ್ರಿಂಟ್ ಕೂಡ ಆಗಿದೆ. ಪ್ರಜಾವಾಣಿಯಲ್ಲಿ, ವಿಜಯವಾಣಿ, ವಿಜಯಕರಣ ಎಲ್ಲ ಕಡೆ ಬಂದಿದೆ. ನಾನು ರಿಯಾಕ್ಷನ್ ನೋಡ್ಬೋದು. ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ, ಈಗ ಈಶ್ವರ್ ಖಂಡ್ರೆಯವರು, ಬಿದ್ರಿಯವರು ಅಥವಾ ವೀರಶೈವ ಮಹಾಸಭೆಯವರು ಇತ್ತೀಚೆಗೆ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದು 2023 ಡಿಸೆಂಬರ್ದಲ್ಲಿ ಅವರ ಅಧಿವೇಶನ ತೆಗೆದುಕೊಂಡ ನಿರ್ಣಯ. 2 ನಿರ್ಣಯಗಳು ಇದಕ್ಕೆ ಭಾಳ ಸಂಬಂಧಪಟ್ಟಿವೆ. ಮೊದಲೇದೇನು ಅಂತಂದರೆ, ಈ ಅಖಿಲ ಭಾರತ ವೀರಶೈವ ಮಹಾಸಭೆಯು ಪ್ರಾರಂಭ ಆದ ವರ್ಷದಲ್ಲಿಯೇ ನಡೆಸಿದಂಥ ಅವರ ಪ್ರಥಮ ಸಭೆಯಲ್ಲಿ ಲಿಂಗಾಯತರು, ವೀರಶೈವರು, ಹಿಂದೂಗಳು ಅವರು ವೇದ ಆಗಮಗಳನ್ನು ಒಪ್ಪುತ್ತಾರೆ ಅನ್ನುವಂಥ ಒಂದು ಗೊತ್ತುವಳಿ ಪಾಸ್ ಮಾಡಿತ್ತು. ಅದೇ ಗೊತ್ತುವಳಿ ಪ್ರಕಾರ ಭಾಳ ವರ್ಷ ಹಾಗೆ ಮುಂದುವರ್ಕೊಂಡು ಬಂದರು. ಈಗ ಫಸ್ಟ್ ಟೈಮ್ 121 ವರ್ಷಗಳ ನಂತರ ದಾವಣಗೆರೆಯಲ್ಲಿ ನಡೆದಂಥ ಅವರ ಅಧಿವೇಶನದಲ್ಲಿ, ಇತ್ತೀಚಿನ ಅಧಿವೇಶನದಲ್ಲಿ ಈ ನಿರ್ಣಯವನ್ನು, ಅವರು ಹಳೆಯ ನಿರ್ಣಯವನ್ನು ರದ್ದುಗೊಳಿಸಿ ಲಿಂಗಾಯತರು ಹಿಂದೂಗಳಲ್ಲ, ಆದ್ದರಿಂದ ಹಿಂದೂ ಅಂದ ನಿಮ್ಮ ಜನಗಣತಿ ಕಾಲಮ್, ಸಮೀಕ್ಷೆ ಕಾಲಮ್ ಬರೆಸಬೇಡಿ ಎಂದು ನಿರ್ಣಯ ತಗೊಂಡಿದ್ದಾರಲ್ಲ, ಅದಕ್ಕೆ ನಮ್ಮ ಪೂರ್ಣ ಸಹಮತ ಇದೆ. ಅದರ ಬಗ್ಗೆ ನಾವು ಸಂತೋಷ ವ್ಯಕ್ತ ಮಾಡಿದ್ದೀವಿ, ಅವರ ಅಭಿನಂದನೆ ಮಾಡಿದ್ವಿ ಕೂಡ. ಅದು ನೀವು ನೋಡಿರ್ಬೋದು ಪತ್ರಿಕೆಯಲ್ಲಿ. 2023ರಲ್ಲಿ ಮಾಡಿದ್ದೀವಿ, ನಿನ್ನೆನೂ ಮಾಡಿದ್ದೀನಿ ನಾನು. ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಈಗ ಅವರು ಹೇಳಿದ್ದೇನೆಂತಂದರೆ, ನಾವೇನು ಹೇಳ್ತೀವಿ, ಲಿಂಗಾಯತ ಅನ್ನೋದು ಯಾವಾಗಲೂ ಎಲ್ಲ ಲಿಂಗಾಯತರು ತಮ್ಮ ಧರ್ಮದ ಹೇಳಿಸ್ಕೊಂಡೇ ಬಂದಿದ್ದಾರೆ. ಈಗ ಹೇಳುವಂಥ ಎಲ್ಲ ಪಂಚಾಚಾರ್ಯರ ಒಂದು ಜನ್ಮ ಸರ್ಟಿಫಿಕೇಟ್ನಲ್ಲಿ, ಸ್ಕೂಲಿಂಗ್ ಸರ್ಟಿಫಿಕೇಟ್ನಲ್ಲಿ ಅದು ಲಿಂಗಾಯತ ಅಂತಲೇ ಇದೆ. ಅದ್ರ ಬಗ್ಗೆ ಸಾಕ್ಷಿ ಪುರಾವೆಯನ್ನು ಒದಗಿಸ್ತೀವಿ ನಾವು ಸಾಕಷ್ಟು. ನಾವು ಬಿಡುಗಡೆ ಮಾಡಿದ್ದೀನಿ ಪತ್ರಿಕೆಗೆ ಮೊನ್ನೆ ನಮ್ಮ ಗೋಷ್ಠಿಯಲ್ಲಿ. ಏನು ಅಂತಂದರೆ, ರಂಭಾಪುರಿ ಶ್ರೀಗಳ ಜನ್ಮ ಸರ್ಟಿಫಿಕೇಟ್ನಲ್ಲಿ ಸ್ಕೂಲಿಂಗ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡಿಬಿಡ್ತೀವಿ. ಅಲ್ಲಿ ಲಿಂಗಾಯತ ಅಂತ ಅಷ್ಟೇ ಇದೆ, ವೀರಶೈವನೂ ಇಲ್ಲ, ಜಂಗಮರು ಇಲ್ಲ. ಅದೇ ರೀತಿ ಬೇರೆಯವ್ರದ್ದು ಕೂಡ. ನಾನು ಇನ್ನೊಂದು ಮಾತನ್ನು ಮುಂದೆ ಹೇಳಿದ್ದೀನಿ. ಈಶ್ವರ್ ಖಂಡ್ರೆಯವರು, ಬಿದ್ರಿಯವರು, ಶಾಮ್ಲೂರವರು ಇವರೆಲ್ಲರ ಬರ್ತ್ ಸರ್ಟಿಫಿಕೇಟ್ ನನ್ನನ್ನು ಸೇರಿಸ್ಕೊಂಡು, ಎಲ್ಲರನ್ನ ಸೇರಿಸ್ಕೊಂಡು ಮೊದಲಿಂದ ಬರ್ತಾ ಇರೋದು ಲಿಂಗಾಯತ ಅಂತಲೇ ಬರ್ತಾಯಿದೆ. ಈಗ ನೀವು 2002ರಿಂದ, ಕೇವಲ 2002ರಿಂದ ಕಳೆದ 23 ವರ್ಷಗಳ ಹಿಂದೆ SM ಕೃಷ್ಣ ಗೌರ್ಮೆಂಟ್ ಇದ್ದಾಗ
ಅವರೇ ಎಲ್ಲರೂ ವೀರಶೈವ ಮಹಾವೀರರೆಲ್ಲ ಹೋಗ್ಬಿಟ್ಟು ಅದನ್ನು ಎರಡೂ ಕೂಡಿಸ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಒಂದು ನಿರ್ಣಯ ತಗೊಂಡು ಸರ್ಕಾರ ಮೇಲೆ ಒತ್ತಾಯ ಹೇರಿ ಅಲ್ಲಿ ಸೇರಿಸ್ಕೊಂಡ್ರು ವೀರಶೈವ ಲಿಂಗಾಯತ ಅನ್ನೋದು. ಅದಕ್ಕಿಂತ ಪೂರ್ವದಲ್ಲಿ ವೀರಶೈವ ಇತ್ತು, ಲಿಂಗಾಯತ ಇತ್ತು. ವೀರಶೈವ ಲಿಂಗಾಯತ ಅನ್ನೋ ಶಬ್ದಗಳೇ ಇರಲಿಲ್ಲ. ಎರಡು ಶಬ್ದಗಳ ಒಂದು ಸಂಯುಕ್ತ ಶಬ್ದ ಇರಲೇ ಇಲ್ಲ. ಅವ್ರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಅದಕ್ಕೆ ಎಲ್ಲ ಇರ್ತಕ್ಕಂಥ ದಾಖಲೆಗಳು ಒಂದಲ್ಲ ನೂರಾರು ದಾಖಲೆಗಳು ಅವ್ರ ಹತ್ರ ಇದೆ, ನಮ್ಮ ಹತ್ರ ಇದೆ. ಹಾಗೆ ಇರೋದು ಸತ್ಯ. ಆದರೆ ಇವ್ರ ಉದ್ದೇಶ ಏನು? ಎರಡು ಕೂಡಲ ಈಗ ಇದರಲ್ಲಿ ಏನು ಅಂದರೆ ಒಂದು ಕೆಲವು ಸಾಮರ್ಥ್ಯಗಳನ್ನ ಹೇಳ್ತಾರೆ. ವೀರಶೈವ ಲಿಂಗಾಯತರು ಇಬ್ಬರು ಕರಡಿಗೆ ಕಟ್ಕೊಳ್ತಾರೆ, ಇಬ್ಬರು ಶಿವಪೂಜೆ ಮಾಡ್ಕೊಳ್ತಾರೆ, ಇಬ್ಬರು ಅಷ್ಟಾವರಣ ಸಡಸ್ರ ನಂಬ್ತಾರೆ. ಹೌದು, ನಂಬ್ತಾರೆ. ಆದರೆ ಉಳಿದ ವಿಷಯದಲ್ಲಿ ಏನು ಅದು ಹೇಳ್ತಾ ಇಲ್ವಲ್ಲ. ಅವರು ಕೇವಲ ಈ ರಿಲಿಜಿಯಸ್ ರಿಚುವಲ್ಸ್ ಬಂದ್ಪಟ್ಟಾಗ ಹೇಳ್ತಾರೆ. ಆ ರಿಲಿಜಿಯಸ್ ರಿಚುವಲ್ನ ಬಿಟ್ಬಿಟ್ಟು ಅದರ ಹಿಂದಿರ್ತಕ್ಕಂಥ ಅವರವರ ಸಿದ್ಧಾಂತಕ್ಕೆ ಹೋಗಿ, ಅವರವರ ಇತಿಹಾಸಕ್ಕೆ ಹೋಗಿ ಏನಿದೆ. ಈಗ ನೋಡಿ, ಯಾವುದೇ ಒಂದು ಧರ್ಮ ಅನ್ಬೇಕಾದ್ರೆ ಆ ಧರ್ಮಕ್ಕೆ ಒಂದು ಧರ್ಮಗ್ರಂಥ ಬೇಕು, ಆ ಧರ್ಮಕ್ಕೆ ಸಂಸ್ಥಾಪಕರು ಬೇಕು. ಈ ಎರಡು ಆಮೇಲೆ ಅವ್ರು ಏನು ಹೇಳಿದ್ರು ಅನ್ನೋ ಬಗ್ಗೆನೂ ಬೇಕು. ಈ ಆ ಪುಸ್ತಕಗಳಲ್ಲಿ ಆ ಗ್ರಂಥಗಳಲ್ಲಿ ಏನು ಬಂದಿದೆ ಅನ್ನೋದು ಕೂಡ ಹೋಲನೆ ಮಾಡಿ ನೋಡಬೇಕಲ್ವ. ಈಗ ನೋಡಿ, ಏನು ವೀರಶೈವರನ್ನು ಕೇಳಿದರೆ ಅದೇ ಪಂಚಾಚಾರ್ಯನ ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ. ಲಿಂಗಾಯತರನ್ನು ಕೇಳಿದರೆ, ವಿರಕ್ತ ಮಠಗಳನ್ನ ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮಗ್ರಂಥ ವಚನಶಾಸ್ತ್ರ. ಅಂದರೆ ಎರಡೂ ಗುಂಪಿನ ಧರ್ಮಗ್ರಂಥಗಳೇ ಬೇರೆ. ಧರ್ಮ ಹೇಗೆ ಒಂದಾಗತ್ತೆ? ಮೊದಲೇದು. ಈಗ ವೀರಶೈವರನ್ನು ಕೇಳಿದರೆ, ಪಂಚಾಚಾರ್ಯರನ್ನು ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮವನ್ನು ಸ್ಥಾಪಿಸಿದವರು ಪಂಚಾಚಾರ್ಯರು. ಈ ವಿರಕ್ತರನ್ನು ಕೇಳಿದ್ರೆ ಏನು ಹೇಳ್ತಾರೆ? ನಮ್ಮ ಧರ್ಮವನ್ನು ಸ್ಥಾಪಿಸಿದವರು ಬಸವಣ್ಣನವರು. ಗೊತ್ತಾಯ್ತಲ್ಲ. ಅದರಲ್ಲಿ ಕೂಡ ಸ್ಥಾಪಕರ ಬಗ್ಗೆ ಒಮ್ಮತವಿಲ್ಲ, ಸೈದ್ಧಾಂತಿಕ ಗ್ರಂಥಗಳ ಬಗ್ಗೆ ಒಮ್ಮತ ಇಲ್ಲ. ಮೂರನೇದು ಏನು? ಹಾಗಿದ್ರೆ ನಿಮ್ಮ ಧರ್ಮಗ್ರಂಥದಲ್ಲಿ ಏನು ಹೇಳಿದೆ? ಇವರೇನು ಹೇಳ್ತಾರೆ ಪಂಚಾಚಾರ್ಯರು? ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ನಾನು ಓದಿದ್ದೀನಿ, ಅದು 24 ಭಾಷೆಯಲ್ಲಿ ಅವರೇ ಟ್ರಾನ್ಸ್ ಮಾಡಿದ್ದಾರೆ. ಅದು ಏನು ಹೇಳಿದೆ? ವೇದ, ಆಗಮ, ಶಾಸ್ತ್ರ, ಪುರಾಣಗಳಲ್ಲಿ ಯಾವುದೇ ತತ್ವಕ್ಕೆ ವಿರುದ್ಧವಾಗದ ಹಾಗೆ ವೀರಶೈವರು ತಮ್ಮ ಧರ್ಮ ಆಚರಣೆ ಮಾಡಬೇಕು. ನೀವು ಈ ಕಡೆ ಬಸವಣ್ಣನ ಕಡೆ ಬನ್ನಿ, ಇದು ಇವಳು ವಿರಕ್ತ ಮಠ ಕೇಳಿ ಏನು ಹೇಳ್ತಾರೆ? ಬಸವಣ್ಣ ವೈದಿಕ ಧರ್ಮಕ್ಕೆ ಪರ್ಯಾಯವಾಗಿ ಧರ್ಮವನ್ನು ಕಟ್ಟಿದ, ಆದ್ದರಿಂದ ವೈದಿಕರ ಸಂಪ್ರದಾಯಗಳನ್ನ, ನಂಬಿಕೆಗಳನ್ನು, ಗ್ರಂಥಗಳನ್ನ ನಮ್ಗೆ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಈಗಲೂ ಹೇಳ್ತಾ ಇದ್ದಾರೆ, ಹಿಂದೂ ಹೇಳಿದರು, ಮುಂದೆಯೂ ಹೇಳಬೇಕಾಗತ್ತೆ. ಈಗ ಇದರ ಬಗ್ಗೆ ಭಾಳಷ್ಟು ಪುರಾಣಗಳಿದೆ. ಈ ಪುರಾಣಗಳಲ್ಲಿ ಬಸವಣ್ಣನವ್ರಿಗೆ ಸಂಬಂಧಪಟ್ಟಂಥ ಪುರಾಣಗಳೇ ಸುಮಾರು ನಮಗೆ ಗೊತ್ತಿರುವಾಗ 14 ಇದೆ. ಈ 14ರಲ್ಲಿ 2 ಭಾಳ ಮುಖ್ಯ. ಒಂದು ಪಾಲಕುರಿಕೆ ಸೋಮನಾಥನು ಬರೆದಂಥ 13ನೇ ಶತಮಾನದ ಅಂದರೆ 1225 ಸುಮಾರು ಬರೆದಂಥ ಗ್ರಂಥದಲ್ಲಿ ಬಸವಣ್ಣ ಮತ್ತು ಸಾಮಾನ್ಯ ಶರಣರ ಬಗ್ಗೆ ಭಾಳ ಡೀಟೇಲ್ ಆದಂಥ ಮಾಹಿತಿ ಇದೆ. ಅದೇ ಪ್ರಕಾರ ಪಂಚಾಚಾರ್ಯ ಹೇಳ್ತಾರೆ, ಅವರ ಸಿದ್ಧಾಂತ ಶಿಖಾಮಣಿ ಎಷ್ಟೋ ಶತಮಾನಗಳ ಹಿಂದಿಂದು, ಅಂದರೆ ಬಸವಣ್ಣನವರು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಬರೆದಿದ್ದು ಅಂತ ಹೇಳ್ತಾರೆ. ಅದು ಸತ್ಯ ಅಲ್ಲ, ಅದನ್ನು ಆಮೇಲೆ ಹೇಳ್ತೀನಿ. ಆದರೆ ಅವರು ಹೇಳೋದು ಹೀಗೆ, ಅಂದರೆ ನಿಮ್ಮ ಬಾಲಕರಿಗೆ ಸೋಮನಾಥ ಹೇಳುವಂಥ ಇದೇ ಮೂಲ ಗ್ರಂಥ ನಮಗೆ. ಅದಕ್ಕಿಂತ ಅದರ ಸಮಕಾಲೀನ ಸ್ವಲ್ಪ ಮೊದಲು ಹೇಳಿದ್ದು ಬಸವರಾಜ ದೇವರ ರಗಳೆ ಅಂತ ಕನ್ನಡದಲ್ಲಿದೆ. ಸೋಮನಾಥಂದು ಅದು ತೆಲುಗುನಲ್ಲಿದೆ. ಅದಾದ ನಂತರ 1368ರಲ್ಲಿ ಭೀಮಕವಿ ಅದನ್ನು ಕನ್ನಡ ಬಸವಪುರಾಣ ಬರೆದರು. ಆಮೇಲೆ ಶಿವತತ್ವ ಚಿಂತಾಮಣಿ ಅಂತ ಲಕ್ಕಣ ದಂಡೇಶ ಬರೆದರು. ಅದ್ರ ಜೊತೆಗೆ ಸಿಂಗರಾಜ ಪುರಾಣ ಅಂತ ಒಂದು ಬಸವರಾಜ ದೇವರ ಅಮಲ ಬಸವರಾಜರ ಚರಿತ್ರೆ ಅಂತ ಬರೆದರು. ಹೀಗೆ ತೆಲುಗಿನಲ್ಲಿ ಇನ್ನೂ 6 ಅದೇ ಹೆಸರಿನ 6 ಜನ ಮತ್ತೆ ಬರೆದಿದ್ದಾರೆ. 7 ತೆಲುಗಿನಲ್ಲಿದೆ, ಒಂದು 4-5 ಕನ್ನಡದಲ್ಲಿದೆ, ಸಂಸ್ಕೃತದಲ್ಲಿ ಒಂದು 2 ಇದೆ, ತಮಿಳುನಾಡದಲ್ಲಿ ಒಂದಿದೆ ಬಸವ ಪುರಾಣಂ ಅಂತ. ಅದು ಸಾಮಾನ್ಯವಾಗಿ ಬಸವ ಪುರಾಣ ಏನು ಭೀಮಕವಿಯನ್ನು ಕಾಪಿ ಮಾಡಿ ಅದನ್ನು ಅನುಸರಿಸಿ ಬರೆದಿದ್ದಾರೆ ಅವರು. ಹೀಗೆ ಬಸವಣ್ಣನವರ ಚರಿತ್ರೆಗಳನ್ನು ನೋಡಿ ಅದಕ್ಕೆ ವಿರುದ್ಧವಾಗಿ ಪಂಚಾಚಾರ್ಯ ನಮ್ಮ ರೇವಣ ಸಿದ್ಧರು ಕೂಡ 12 ಗ್ರಂಥಗಳಿದೆ ಇದೆ. ಅವ್ರ ಹೆಸರು ಕೂಡ ನಾನು ಓದಿದ್ದು, ನಾನು ನೋಡಿ ಹೇಳಬಲ್ಲೆ. ಇದೆ ಮರಳ ಸಿದ್ಧರ ಚರಿತ್ರೆ ಇದೆ ಹೇಳ್ತಾರೆ, ಇದೆ, ಸುಳ್ಳಂತಲ್ಲ. ಈ ಚರಿತ್ರೆಕಾರರು ಬರೆದಂಥ ಪುರಾಣ ರೂಪದ ಚರಿತ್ರೆಗಳು, ಇವ್ಯಾವು ಐತಿಹಾಸಿಕ ರೂಪದ ಚರ್ಚೆಗಳಲ್ಲ. ಹಾಗೆ ನೋಡಿದರೆ ಬಸವ ಪುರಾಣಗಳಲ್ಲಿ ಕೂಡ ಕೆಲವು ಪೌರಾಣಿಕ ಅಂಶಗಳನ್ನು ಭಾಳಷ್ಟು ರೀತಿಯಲ್ಲಿ ಸೇರಿಸಿದ್ದಾರೆ. ಬಸವಣ್ಣ ಮನುಷ್ಯನಾಗಿ ಹುಟ್ಟಲಿಲ್ಲ, ಅವನು ಮನುಷ್ಯನಾಗಿ ಹುಟ್ಟಿದರೂ ಕೂಡ ಅವನು ನಂದಿಯ ರೂಪವಾಗಿ ಹುಟ್ಟಿದ. ಅಂದರೆ ಏನೇನೋ ಹೇಳ್ಕೊತ ಹೋಗ್ತಾರೆ, ಶಿವನ ಒಡ್ಡೋಲಗಳನ್ನು ಹಿಡಿದಿತ್ತು, ನಂದೇನೋ ತಪ್ಪು ಮಾಡಿದ, ಅದಕ್ಕೆ ಶಿಕ್ಷೆಯಾಗಿ ಭೂಲೋಕದಲ್ಲಿ ಬಂದ,
ಬಸವಣ್ಣನ ರೂಪದಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ. ಅಂದರೆ ಅವನ ಮೂಲ ಇರೋದು ಪೌರಾಣಿಕ ಅಂತ ಅವ್ರು ಹೇಳ್ತಾರೆ. ಇದು ಯಾಕೆ ಹಿಂಗಾಯಿತು ಅಂದರೆ, ಭಾರತದ ಐತಿಹಾಸಿಕ ಪರಂಪರೆಯಲ್ಲಿ ಚರಿತ್ರೆ ಅನ್ನುವಂಥದ್ದು ನಾವೀಗ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪಾಶ್ಚಾತ್ಯ ರೀತಿಯಲ್ಲಿ ಚರಿತ್ರೆ ಇರೋದು ಅದು ವಸ್ತುನಿಷ್ಠವಾಗಿರ್ತದೆ. ಅದು ಐತಿಹಾಸಿಕ ಘಟನೆ ಅಂದರೆ ನಿಜವಾಗಲೂ ಮಾನವ ಸಮಾಜ ನಡೆದಂಥ ಘಟನೆ ಆಗಿರ್ತದೆ, ಅಥವಾ ಅದಕ್ಕೆ ಸಾಕ್ಷ್ಯಾಧಾರಗಳಿರ್ತವೆ, ಪುರಾವೆಗಳಿರ್ತದೆ. ಆದರೆ ಪೌರಾಣಿಕ ಯಾವ ಕಲ್ಪನೆಯ ಮುಖ್ಯ. 108 ಪವಾಡಗಳು ಬರ್ತವೆ, ಸ್ವರ್ಗ ನರಕಗಳು ಬರ್ತವೆ, ಅವತಾರ ಪುರುಷ ಅನ್ನೋದು ಬರ್ತದೆ. ಇವೆಲ್ಲ ಪುರಾಣಗಳು, ಇತಿಹಾಸ ಅಲ್ಲ. ಆದರೆ ನಿಮಗೆ ಭಾಳ ಮುಖ್ಯವಾಗಿ ಹೇಳಬೇಕಂದ್ರೆ, ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಬರ್ತಕ್ಕಂಥ ಮಹತ್ವದ ಸಂಗತಿಗಳು, ಕೆಲವು ವಂಶಾವಳಿಯನ್ನು ಬರ್ತಾವೆ ರಾಜವಂಶದ್ದು, ಅದು ಪುರಾಣಗಳಿಂದ ಇದೆ. ವಿಷ್ಣು ಪುರಾಣ ಇದೆ, ಆಮೇಲೆ ಇನ್ನೊಂದು ಯಾವುದು ಮತ್ಸ್ಯ ಪುರಾಣ ಇದೆ. ಇನ್ನೊಂದು 2-3 ಪುರಾಣಗಳಲ್ಲಿ ಈ ಮೌರ್ಯರ ಪೂರ್ವದ ರಾಜವಂಶಗಳ ಹರ್ಯಾಂಕ, ಪುಷ್ಯಮಿತ್ರ, ಶೃಂಗ ಇವೆಲ್ಲ ವಂಶಸ್ಥರು ಅದರ ಬರ್ತದೆ. ಇದು ಪುರಾಣಗಳಲ್ಲಿ ಬಡ್ಡಿದೆ. ಅಂದರೆ ಕೆಲವು ಐತಿಹಾಸಿಕ ಸಂಗತಿಗಳನ್ನ ಇಟ್ಕೊಂಡು ಅದಕ್ಕೆ ಮತ್ತೆ ಖಾರ, ಉಪ್ಪ ಎಲ್ಲ ಹುಳಿ ಇದು ಸೇರಿಸಿ ಮಸಾಲೆ ಹಾಕಿ ಅದನ್ನು ಪುರಾಣಿಕವಾಗಿ ಕಾಲ್ಪನಿಕವಾಗಿ ಬರೆದಂಥ ಕಥೆಗಳು. ಇಂಥದ್ದನ್ನು ಅವರಿಗೂ ಒಂದು 10-12 ಇದೆ. ರೇವಣಸಿದ್ದೇಶ್ವರದು, ಮಳಾರದ್ದು ಒಂದು ಚರಿತ್ರೆ ಇದೆ. ಆಮೇಲೆ ಪಂಡಿತಾರಾಧ್ಯ ಚರಿತ್ರೆ ಅಂತಿದೆ. ಆಮೇಲೆ ಗುರುರಾಜ ಚರಿತ್ರೆ ಅಂತಿದೆ. ಇವೆಲ್ಲ ಅವ್ರಿಗೂ ಇದೆ. ಆ ಪುರಾಣಗಳೇ ಬೇರೆ, ಈ ಚರಿತ್ರೆಗಳೇ ಬೇರೆ. ಅಂದರೆ ನೀವು ಎದರಲ್ಲಿ ಹೋಲಿಕೆ ಇದೆಯಪ್ಪ? ನಿಮ್ಮ ಧರ್ಮ ಗ್ರಂಥದಲ್ಲಿ ಹೋಲಿಕೆ ಇಲ್ಲ, ನಿಮ್ಮ ಧರ್ಮ ಸಂಸ್ಥಾಪಕರಲ್ಲಿ ಹೋಲಿಕೆ ಇಲ್ಲ, ನಿಮ್ಮ ಇದಂಥ ಚರಿತ್ರೆಗಳ ಪುಸ್ತಕದಲ್ಲಿ ಹೋಲಿಕೆ ಇಲ್ಲ. ಹಾಗಿದ್ದರೆ ಒಂದೇ ಧರ್ಮ ಅಂತ ಬಿಗುದು ಅದಕ್ಕೋಸ್ಕರ. ಇದನ್ನು ನಾವು ಐತಿಹಾಸಿಕ ನೋಡಬೇಕಾಗತ್ತೆ. ಇಲ್ಲಿ ಬಂದಾಗ 12ನೇ ಶತಮಾನದಲ್ಲಿ ಅಂದರೆ ಸುಮಾರು 1150ರಿಂದ 1167 ಅವಧಿಯಲ್ಲಿ ಒಂದು ದೊಡ್ಡ ವಿಚಾರ ಕ್ರಾಂತಿ ಆಯಿತು. ಅನುಭವ ಮಂಟಪ ಹುಟ್ಕೊಂಡಿತು. ಅಲ್ಲಿ ಆದಂಥ ಕ್ರಾಂತಿ ಅಂದರೆ ಕ್ರಾಂತಿಕಾರಿ ವಿಚಾರಗಳಿಂದ ಸಮಾಜದಲ್ಲಿ ಅಲ್ಲೋಲ ಕೊಲ್ಲಲು ಉಂಟಾಯಿತು. ಒಬ್ಬ ದಲಿತ ತರುಣನ ಮದುವೆಯನ್ನು ಓರ್ವ ಬ್ರಾಹ್ಮಣ ಪುತ್ರಿಯೊಂದಿಗೆ ಮಾಡಿದಾಗ ಈ ವರ್ಣ ಸಂಕ್ರಾಂತಿ ನಡೆದಂಥ ಒಂದು ಘಟನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಧರ್ಮ ಹಾಳು ಮಾಡ್ತಾರೆ ಅಂತ ಏನು ಕೂಗಾಡ್ತಾರಲ್ಲ, ಇಂಥವರೇ ಆಗಲೂ ಕೂಗಾಡಿ ಆ ಬಸವಣ್ಣನವರ ವಿರುದ್ಧ, ಶರಣರ ವಿರುದ್ಧ ರಾಜನ ಮಗನನ್ನು ಎತ್ತಿ ಕಟ್ಟಿದರು. ಶರಣರ ಸೈನ್ಯ, ಈ ರಾಜನ ಸೈನ್ಯ ಬಂದು ಶರಣರನ್ನು ಓಡಿಸ್ಬಿಡ್ತು. ಆಮೇಲೆ 10,000 ಶರಣರನ್ನು ಕೊಂದು ಹಾಕಿದರು. ಲಕ್ಷಗಟ್ಟಲೆ ಇದ್ದಂಥ ವಚನಗಳನ್ನ ಸುಟ್ಟು ಹಾಕಿದರು ಅನ್ನುವಂಥದ್ದು ಇದೇ ಪುರಾಣಗಳಿಂದ ಇತಿಹಾಸಗಳನ್ನು ತಿಳಿದು ಬರ್ತದೆ. ಈ ಬಸವಣ್ಣನ ಬಗ್ಗೆ ಇದ್ದಂಥ ಪುರಾಣಗಳನ್ನು ತಿಳಿದು ಬರ್ತದೆ. ಇದರಲ್ಲಿ ಅತ್ಯಂತ ಹಳೇದಂದರೆ ಬಸವಣ್ಣ ತೀರಿ ಹೋದ ಒಂದು 50 ವರ್ಷಗಳ ನಂತರ ಬರೆದಂಥ ಪುರಾಣ ಅದೇ ಬಸವರಾಜ ದೇವರ ರಗಳೆ ಹರಿಹರಂದು. ಆಮೇಲೆ ಪಾಲ್ಕೊರಿಕೆ ಸೋಮನಾಥನ ಈ ಬಸವ ಪುರಾಣಮು, ಇದರಲ್ಲಿ ಭಾಳಷ್ಟು ಮಾಹಿತಿ ಸಿಗ್ತದೆ ಇದ್ರ ಬಗ್ಗೆ. ಹಾಗಿದ್ದಾಗ ಐತಿಹಾಸಿಕ ಪುರುಷನ ಜೊತೆಗೆ ಪೌರಾಣಿಕ ಪುರುಷರನ್ನು ಹೋಲಿಸೋದು, ನೀವು ಹೇಳುವಂಥ ವೈದಿಕ ಧರ್ಮವನ್ನು ಲಿಂಗಾಯತದಲ್ಲಿ ತಂದು ನಾವು ಲಿಂಗ ಕಟ್ಕೊಳ್ತೀವಿ ಅಂತ ನಾವು ವೀರಶೈವರು ಮೂಲ ಅಂತ ಹೇಳೋದು, ಇವು ಯಾವುದಕ್ಕೂ ನಂಬೋಕ್ಕಾಗೋದಿಲ್ಲ. ಯಾಕಂದರೆ ಐತಿಹಾಸಿಕ ಸಾಕ್ಷ್ಯಗಳು ಇಲ್ಲ, ಪುರಾವೆಗಳಿಲ್ಲ. ಅದಕ್ಕೆ ಅವ್ರದ್ದೇ ಪಂಡಿತರಿದ್ದಾರೆ. ವೀರಶೈವ ಪಂಡಿತರೇ ಮಾದರಿ ಇರೋದು ಭಾಳ. ಅವ್ರು ಯಾರ್ಯಾರು? ಡಾಕ್ಟರ್ ಸಿ.ಚಿ. ನಂದಿಮಠ್. ಈ ನಂದಿಮಠರು ಲಂಡನ್ ಇಷ್ಟೊಂದ ಇದೇ ಸಬ್ಜೆಕ್ಟ್ ಮೇಲೇ 1928ರಲ್ಲಿ ಸುಮಾರು 2028ಕ್ಕೆ ಒಂದು 100 ವರ್ಷ ಆಗುತ್ತೆ. ಈಗ ಸುಮಾರು 97 ವರ್ಷಗಳ ಹಿಂದೆ ಒಂದು ಪುಸ್ತಕ ಬರೆದರು, ವೀರಶೈವ ಕೈಪಿಡಿ ಅಂತ. ಅದು ಅವರ PhD ಭಾಗ. ಅಲ್ಲೇನು ಹೇಳ್ತಾರೆ? ವೀರಶೈವ ಪಂಚಾಚಾರ್ಯರಿಗೆ ಕೇವಲ ಪುರಾಣಗಳು ಉಂಟು, ಇತಿಹಾಸ ಇಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಚಿದಾನಂದ ಮೂರ್ತಿಗಳು ಇತ್ತೀಚೆಗೆ ಬರ್ತಿದ್ದೆ 3 ವರ್ಷದಿಂದ ತೀರೋದ್ರು, ಭಾಳ ಪ್ರಖರವಾದಂಥ ವೀರಶೈವ ವಾದಿಯವರು. ಅಲ್ಲಿ ಅವ್ರು ಏನು ಹೇಳ್ತಾರೆ? 2 ಪುಸ್ತಕಗಳು ಬರೆದಾಗ ಏನು ಹೇಳಿದ್ದಾರೆ? ಪಂಚಾಚಾರ್ಯ ಧರ್ಮ ಸ್ಥಾಪಕರೇ ಅಂತ ಕೇಳಿದಾಗ ಇಲ್ಲವೇ ಇಲ್ಲ ಅಂತ ನೇರವಾಗಿ ಖಡಾಖಂಡಿತ ಹೇಳ್ತಾರೆ. ಅವರು ತೀರಿ ಹೋಗುವ 2 ವರ್ಷದ ಹಿಂದೆ ಸಾಧನ ಅನ್ನೋಂಥ ಒಂದು ಪತ್ರಿಕೆಯಲ್ಲಿ ಅಂತಿಮ ತೆರೆ ಅಂತ 2 ಲೇಖನಗಳನ್ನ ಬರೆದ್ರು. ಆ ಲೇಖನದಲ್ಲಿ ಅವ್ರು ಏನು ಹೇಳ್ತಾರೆ? ಪಂಚಾಚಾರ್ಯ ಎಲ್ಲರೂ 12ನೇ ಶತಮಾನದ ಶರಣರು, ಅವರ ಶರಣರ ಹೆಸರುಗಳನ್ನು ತಿರುಚಿ ಇವರು ಈಗ ಪಂಚಾಯತ್ ಇಟ್ಕೊಂಡ್ಬಂದಿದ್ದಾರೆ, ಇವರು ಯಾರು ವೀರಶೈವ ಧರ್ಮದ ಸಂಸ್ಥಾಪಕರಲ್ಲ ಅಂತ ಹೇಳಿದವರು ಅವ್ರ ಸ್ಕಾಲರ್ನೇ. ಇನ್ನೊಬ್ಬರು ತಿಪ್ಪೇಸ್ವಾಮಿ ಅಂತ ಇನ್ನೊಬ್ರು ಇದ್ದರು, ಅವರು ಭಾಳ ಪುಸ್ತಕ ಬರ್ದಾಳೆ. ಕದಳಿಯ ಕರ್ಪೂರ ಇವೆಲ್ಲ ಭಾಳ ಬರ್ದಾರೆ ಅವರು ಭಾಳ ವಿಚಿತ್ರ, ಕಾಂಪ್ರಮೈಸಿಂಗ್ ನೇಚರ್ ಅವ್ರದ್ದು. ಹಾಗೆ ಈಗ ಸಿ.ಚಿ. ನಂದಿಮಠರು ಇವರು ಇನ್ನೂ ಕೆಲವು ಇದ್ದಾರೆ. ಸ್ಪಷ್ಟವಾಗಿ ಯಾವ ಈ ಸ್ಕಾಲರ್ಗಳು ಐತಿಹಾಸಿಕವಾಗಿ ಅವರ ತತ್ವಗಳನ್ನು ಒಪ್ಕೊಳ್ಳೋದಿಲ್ಲ, ಅವರು ಫೌಂಡರ್ನು ಒಪ್ಕೊಳ್ಳೋದಿಲ್ಲ. ಇನ್ನು ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥ ಹೇಳ್ತಾರಲ್ಲ,
ಅಂದರೆ ಇದರ ಅರ್ಥ ಏನಂದರೆ ಈ ಪಂಚಾಚಾರ್ಯರು ಹೇಳುವಂಥ ಮಾತುಗಳ ಬಗ್ಗೆ ಅವರ ಸ್ಕಾಲರ್ಶಿಪ್ ಒಪ್ಪೋದಿಲ್ಲ. ಈಗ ನಾವು ಯಾಕೆ ಒಪ್ಪಬೇಕು? ಯಾಕೆ ಒಪ್ಪಬೇಕಂದ್ರೆ ನಮಗೆ ಆಧಾರವಂತ ಐತಿಹಾಸಿಕ ಆಧಾರಗಳಿದೆ, ಗ್ರಂಥಗಳಿದೆ, ಅವ್ರಿಗಿದ್ದ ಪುರಾಣಗಳಿವೆ. ಅದಕ್ಕೆ ಅವ್ರೇನು ಹೇಳಿದ್ರು, ಅವರಿಗೆ ಪುರಾಣಗಳಿದೆ, ಇತಿಹಾಸ ಇಲ್ಲ ಅಂತ. ಹೋಗಲಿ, ನಿಮ್ಮ ತತ್ವಗಳೇನು? ಆಯಿತು, ನೀವು ಕಟ್ಕೊಳ್ತೀರಾ, ಸರಿ, ಯಾರು ಬೇಕಾದ್ರೆ ಕಟ್ಕೊಳ್ಬೋದು. ನೀವು ಅಷ್ಟಾಭರಣ ಅಂತ ಹೇಳ್ತೀರಾ, ಅದ್ರ ಎಷ್ಟು ನಂಬ್ತಾರೆ ಗೊತ್ತಿಲ್ಲ. ಆದರೆ ಈ ಸಡಸ್ಥಳ ಅಂತ ಹೇಳ್ತಾರೆ, ನಂಬ್ತಾರೆ, ಸರಿ ಅಂತ ಇಟ್ಕೊಳ್ಳಿ ಎರಡನ್ನು. ಅದಾದ ಮೇಲೆ ಕೇವಲ ಧಾರ್ಮಿಕವಾಗಿ, ಉಳಿದಂಥದ್ದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ ನಿಮ್ಮ ಸಿದ್ಧಾಂತಗಳೇನು? ಅವರ ಸಿದ್ಧಾಂತ ಹೇಳ್ತೀನಿ. ಅಲ್ಲಿ ಅವ್ರ ಸಿದ್ಧಾಂತ ಏನು ಹೇಳ್ತಾರೆ ಅದು ಭಾಳ ಮುಖ್ಯ. ಈ ಸಿದ್ಧಾಂತ ಶಿಖಮಣಿ ಹೇಳೋದು ಒಂದೇದು ಆಗಲೇ ಹೇಳಿದ್ದೀನಿ ನಾನು. ಅಂದರೆ ವೈದಿಕ ಧರ್ಮದ ಪರವಾಗಿದ್ದಾರೆ ಅನ್ನೋದು ಸ್ಪಷ್ಟ. ಬಸವಣ್ಣನವರು ಶರಣ ಧರ್ಮ ವೈದಿಕ ಪರವಾಗಿ ಇರಲಿಲ್ಲ ಅನ್ನೋದು ಅಷ್ಟೇ ಸತ್ಯವಂತ ಸಂಗತಿ. ಅಂದರೆ ಅದರಲ್ಲಿ ಕೂಡ ತಪ್ಪಾಗಿದೆ. ಅವರ ವಚನಗಳನ್ನು ತಗೊಂಡ್ಬಿಟ್ಟು ಸಿದ್ಧಾಂತ ಶಿಖಾಮಣಿಗೆ ಹೋಲಿಸಿದರೆ ಅದರಲ್ಲಿ 50% ವೈರುಧ್ಯ ಇದೆ. ಯಾರೋ ಒಬ್ಬರು ಇದೆ ಪಂಚಸೊಬ್ರ ಅಂತ ಒಂದು ಯಾವುದದು ಕೇದಾರ ಪೀಠದ ಸ್ವಾಮಿಗಳು ಹೇಳ್ತಾರೆ, ಸಿದ್ಧಾಂತ ಶಿಖಾಮಣಿ ನೋಡ್ಕೊಂಡು ಬಿಟ್ಟರೆ ವಚನಕಾರರು ಬರೆದ್ರು ಅಂತ. ಹೌದಾ? ನಿಮ್ಮ ಸಿದ್ಧಾಂತ ಶಿಖಾಮಣಿಯವರು ಸಂಸ್ಕೃತದಲ್ಲಿ ಈ ವಚನಕಾರರೆಲ್ಲ ಭಾಳಷ್ಟು ಜನ, ಬಸವಣ್ಣನವ್ರನ್ನ, ಮಧುವರ್ಷಣ, ಈ ಕೊಂಡಿ ಮಂಚನ ಇಂಥವ್ರನ್ನ 10-20 ಮಂದಿ ಬಿಟ್ಟರೆ ಅವರೆಲ್ಲರೂ ಆಗ ದಲಿತ ವರ್ಗಕ್ಕೆ ಸೇರಿದ ಶೂದ್ರ ಅಂತ ಕರೆಯಲ್ಪಡುವಂಥ ಜನರು. 90% ಆಫ್ ದೆಮ್. ಅವ್ರಿಗಿನ್ನು ನೀವು ಶಾಲೆಗೆ ಹೋದರೆ ನಿಮ್ಮ ಏನಾಗ್ತಿತ್ತು, ಶಿಕ್ಷೆ ಕೊಡ್ತಿದ್ರು. ವೇದ ಪಾಠಗಳನ್ನ ನೀವು ಕೇಳಿದ್ರೆ ನಿಮ್ಮ ಕಿವಿಯಲ್ಲಿ, ನಿಮ್ಮ ಬಾಯಿಯಲ್ಲಿ ಏನು ಅರಗಿನ ನಮ್ಮ ಇದನ್ನು ಹಾಕ್ತಿದ್ರು, ಸುಡುವ ಲೆಡ್ ಸತುವಿನ ಸತುವಿನ ರಸ ಹಾಕ್ತಿದ್ರು. ಅಂತಹ ಕಾಲದಲ್ಲಿ ಅವ್ರು ಸಂಸ್ಕೃತ ಕಲ್ತಿದ್ರೆ, ಅವ್ರು ಸಂಸ್ಕೃತದಲ್ಲಿ ಪಾಠ ಮಾಡಿದ್ರೆ, ಸಂಸ್ಕೃತದಲ್ಲಿ ವಚನ ಬರೆದ್ರೆ, ಕನ್ನಡದಲ್ಲಿ ಶುದ್ಧ ಜನರಾಡುವ ಭಾಷೆಯಲ್ಲಿ ಇದನ್ನು ಬರೆದ್ರು. ಈಗ ಅದಕ್ಕೆ ನೀವೇನು ಹೇಳ್ತೀರಿ? ಅದಕ್ಕೆ ವಚನಗಳನ್ನು ಕೇಳಿ ಬರೆದಂದ್ರೆ ಆಯಿತು. ನಿಮ್ಮ ಸಿದ್ಧಾಂತ ಶಿಖಾಮಣಿ ಯಾವಾಗ ಬರೆದಿದ್ದು? ಹೋ ಅದನ್ನು ಕೇಳಬೇಕು. ಇದು ಸಿದ್ಧಾಂತ ಶಿಖಾಮಣಿ ಅಷ್ಟೇ ಇಟ್ಕೊಳ್ಳೋಣ, ಅವ್ರ ಧರ್ಮಕ್ಕಂತಾನೆ. ಅಲ್ಲೇನಿದೆ? ನೀವು ಪಂಚಾಚಾರ್ಯರು ಅಂತ ಹೇಳ್ತೀರಿ, ಆದರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಪಂಚಾಚಾರ ಬರೋದೇ ಇಲ್ಲ. ಅವ್ರು ತೋರಿಸ್ಬಿಟ್ಟು ಎಲ್ಲಿದೆ? ನಾನು ಓದಿದ್ದೀನಿ ಅದನ್ನು, ಸಂಸ್ಕೃತದಲ್ಲಿ ಓದಿದ್ದೀನಿ, ಕನ್ನಡದಲ್ಲಿ ಓದಿದ್ದೀನಿ, ಇಂಗ್ಲೀಷಲ್ಲೂ ಇದೆ, ಓದ್ಕೊಳ್ಳಿ ಯಾರು ಬೇಕಾದರೂ. ಈಗ ಅವರೇ ಭಾಷಾಂತರ ಮಾಡಿಸಿದ್ದಾರೆ. ಅದರಲ್ಲಿ 3 ವಸ್ತುಗಳನ್ನ ಹೇಳ್ತೇನೆ. ಒಂದು, ಈ ಪಂಚಾಚಾರ ಅಂತ ಹೇಳ್ಕೊಂಡಿದ್ದಾರಲ್ಲ, ಇಲ್ಲಿ 4 ಚತುರಾಚಾರ್ಯರ ಬಗ್ಗೆ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವುದೇ ಒಂದು ಮೆನ್ಷನ್ ಇಲ್ಲ. ಯಾಕಿಲ್ಲ ಅಂದರೆ ಅದು ಎಲ್ಲ ಇರೋದು ರೇಣುಕರ ಬಗ್ಗೆನೇ. ರೇಣುಕರು ಹಿಂಗೆ ಕಲಿಸಿದ್ರು, ಅಗಸ್ತ್ಯ ಋಷಿಗಳಿಗೆ ಶೈವ ಧರ್ಮವನ್ನು ಕಲಿಸಿದ್ರು. ನೀವು ಕಲಿಸಿದ್ದು ಯಾವ ಧರ್ಮ? ಶೈವ ಧರ್ಮ. ಒಪ್ಕೊಳ್ಳಿ ಅವರು. ಶೈವ ಧರ್ಮ ಅಂದರೆ ಏನು? ಅದಕ್ಕೆ ಡೀಟೇಲಾಗಿ ಹೋಗಲ್ಲಾಗ ಹೇಳ್ತೀನಿ. ಈ ಶೈವ ಧರ್ಮದಲ್ಲಿ, ವೈದಿಕ ಶೈವ ಧರ್ಮ, ಆಗಮಿಕ ಶೈವ ಧರ್ಮದಲ್ಲಿ ವೀರಶೈವವು ಒಂದು ಪಂಥ ಅನ್ನೋದು ಅವರೇ ಹೇಳ್ತಾರೆ, ಸತ್ಯ, ನಾವು ಒಪ್ಕೊಳ್ತೇವೆ. ಹಾಗಿದ್ರೆ ಲಿಂಗಾಯತ ಅಲ್ಲ, ಅದನ್ನು ತಿಳ್ಕೊಳ್ಬೇಕು ಅವರು. ಇಲ್ಲಿ ಏನಾಯಿತು ಮುಂದೆ? ಈ ಸಿದ್ಧಾಂತ ಶಿಖಾಮಣಿ ಅವರು ಹೇಳುವಂಥ ಪೂರ ವೈದಿಕ ಗ್ರಂಥ ಅಂತ ಹೇಳಬೇಕು, ಸಿದ್ಧ ಮಾಡಬೇಕಾದ್ರೆ ಮೊದಲೇ ಚಾಪ್ಟರ್ ಓದ್ಬಿಡಿ. ಮೊದಲೇ ಚಾಪ್ಟರ್ದಲ್ಲಿ ಆ ಸಿದ್ಧಾಂತ ಶಿಖಾಮಣಿಯ ಗ್ರಂಥಕಾರ ಅಥವಾ ಲೇಖಕ ಅಥವಾ ವಿದ್ವಾಂಸ ಏನು ಹೇಳ್ತಾನೆ ನೀವು ತಿಳ್ಕೊಳ್ಬೇಕು. ಅವರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ. ಆ ಥರ ಏನು ಹೇಳಿದ್ದಾರೆ ಲೇಖಕ ಅಂದರೆ, ನಾನು ಇಂಥ ಒಂದು ಸಂಪ್ರದಾಯದ ವ್ಯಕ್ತಿ. ಯಾವ ಸಂಪ್ರದಾಯ? ಸಿದ್ದರಾಮೇಶ್ವರ ಸಂಸ್ಕೃತಿ. ಈ ಸಿದ್ದನಾಥ ಯಾರು? 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಭಾಳ ಪ್ರಸಿದ್ಧ ಶರಣ. ಇಲ್ಲಿ ಶರಣ ಹೇಗೆ ಪ್ರಸಿದ್ಧ ಆದರು ಅಂದರೆ, ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದರು ಬಸವಣ್ಣನವರ ಕಾಲದಲ್ಲಿ. ಪ್ರಾರಂಭ ಆದಂದಿನಿಂದ ಅಲ್ಲಮ ಪ್ರಭುಗಳು ಅಲ್ಲಿಂದ ಬಿಟ್ಟು ಬೇರೆ ಶರಣರ ಜೊತೆಗೆ ಜೀವ ಉಳಿಸ್ಕೊಳ್ಳಿಕ್ಕೆ ಶ್ರೀಶೈಲಕ್ಕೆ ಹೋದರು. ಅವ್ರು ಹೋದ ನಂತರ ಚನ್ನಬಸವಣ್ಣ ಆ ಸಿಂಹಾಸನವನ್ನು ಏರಿದರು. ಚನ್ನಬಸವಣ್ಣ ಬಸವಣ್ಣನವರ ಅಕ್ಕನ ಮಗ, ಅಳಿಯ, ಸೋದರ ಅಳಿಯ. ಅವರು ಕೂಡ ಕೊನೆಗೆ ಉಳುವಿಗೆ ಅಲ್ಲಿಂದ ಪಲಾಯನಗಾಯಿದ್ರು. ಯಾಕಂದರೆ ಜೀವಕ್ಕೆ ಭಯ ಇತ್ತು ಅವ್ರಿಗೆ. ಅವರು ಹೋದ್ಮೇಲೆ ಸಿದ್ದರಾಮೇಶ್ವರ ಅದನ್ನು ಪೀಠ ಅಲಂಕರಿಸ್ತಾರೆ. ಸಿದ್ದರಾಮೇಶ್ವರ ಆಗಲಿ, ಚನ್ನಬಸವಣ್ಣ ಆಗಲಿ ಬ್ರಹ್ಮಚಾರಿಗಳು, ಮದುವೆ ಆಗಿರಲಿಲ್ಲ ಅವರು. ಅದಾದ ನಂತರ ಅವರು ಕೂಡ ಅಲ್ಲಿಂದ ಬಿಟ್ಟು ಹೋದ್ಮೇಲೆ ಅವರ ಸಂಪ್ರದಾಯ ಮುಂದುವರಿತದೆ. ಆ ಸಂಪ್ರದಾಯದಲ್ಲಿ ನೆಕ್ಸ್ಟ್ ಬಂದವನೇ ರುದ್ರಮುನಿ ಅಂತ. ಈ ರುದ್ರಮುನಿ ಯಾರು? ರೇವಣ ಸಿದ್ಧರ ಮಗ. ಈ ರೇವಣ ಸಿದ್ಧ ಯಾರು? ಪಂಚಾಚಾರರಲ್ಲಿ ಮೊದಲೇದವನು. ಅವನ ಹೆಸರು ರೇಣುಕ ಅಂತ ಇವರು ಹೇಳ್ತಾರೆ, ಸತ್ಯ. ಆ ರೇಣುಕ ಅನ್ನೋದು ಕಾಲ್ಪನಿಕವಾದಂಥ ಪೌರಾಣಿಕ ಪುರುಷ.
ರೇವಣ ಸಿದ್ಧ ಅಂದರೂ ಐತಿಹಾಸಿಕವಾದಂಥ ಒಬ್ಬ ವ್ಯಕ್ತಿ, ಬಸವಣ್ಣನ ಕಾಲದ ಸಮಕಾಲೀನ. ಆ ವ್ಯಕ್ತಿಗೆ ಸುಮಾರು 300 ಜನ ಪತ್ನಿಯರಿದ್ದರು ಅಂತ ಅವರ ಪುರಾಣಗಳಲ್ಲಿ ಬರ್ತದೆ. 10-12 ಪುರಾಣಗಳು ಚರಿತ್ರೆಗಳಿದೆ ಅವರ ಬಗ್ಗೆ. ಅವರಲ್ಲಿ ಒಬ್ಬಳು ಚೋಳರಾಜನ ಮಗಳು ಸುಂದರನಾಚಿ ಅಂತ. ಆ ಸುಂದರನಾಚಿ ಮತ್ತು ಈ ರೇವಣ ಸಿದ್ಧರ ಮಗನೇ ರುದ್ರಮಣಿ. ಈ ರುದ್ರಮಣಿ ಬಸವಣ್ಣನ ಇದ್ದಂಥ ಶರಣರಿಂದ ದೀಕ್ಷೆ ಪಡೆದು ಚನ್ನಬಸವಣ್ಣನ ಶಿಷ್ಯನಾಗಿ ಚನ್ನಬಸವಣ್ಣನವರ ಜೊತೆ ಹೋಗ್ತಾನೆ, ಉಳುವಿಗೆ ಹೋಗ್ತಾನೆ. ಅವನು ಹೋದ ನಂತರ ಅದು ಮುಂದುವರಿತದೆ ಸಂಪ್ರದಾಯ. ಯಾರ ಸಂಪ್ರದಾಯ? ಚನ್ನಬಸವಣ್ಣ ತಿರುಗಿ ಹೋಗ್ಬಿಡ್ತಾರೆ ಬೇಗ. ಅವರ ನಂತರ ಇವರು ಸಿದ್ದರಾಮರ ಒಂದು ಸಂಪ್ರದಾಯವನ್ನು ಮುಂದುವರಿಸ್ತವನು ರುದ್ರಮಣಿ. ಅದೇ ರೇವಣ ಸಿದ್ಧರ ಹೆಸರು. ಅದೇ ರೇವಣ ಸಿದ್ಧ ಅಂದರೆ ಕಲಿಯುಗದಲ್ಲಿ ರೇವಣಕರ ಹೆಸರು ರೇವಣ ಸಿದ್ಧ ಅಂತ ನಾನು ಹೇಳೋದಿಲ್ಲ, ಅದೇ ಸಿದ್ಧಾಂತ ಶಿಖಾಮಣಿ ಹೇಳುತ್ತೆ. ಅಂದರೆ ಸಿದ್ಧಾಂತ ಶಿಖಾಮಣಿ ಯಾವಾಗ ಬರೆದಿದ್ದು ವಿಚಾರ ಮಾಡಿ. ಆಮೇಲೆ ಹಿಂದೆ ಹೇಳ್ತಾರೆ, ಈ ಸಿದ್ದರಾಮೇಶ್ವರ ಆಗಿ ಹೋದರು, ರುದ್ರಮಣಿ ಅವರಿಂದ ಫಾಲೋ ಮಾಡಿದ, 2ನೇದವನು ಸಿದ್ದರಾಮೇಶ್ವರ ನಂತರ. ಈ ರುದ್ರಮಣಿಯ ಶಿಷ್ಯ ಯಾರು? ಅದೇ ಹೇಳ್ತದೆ, ನನ್ನ ಕಲ್ಪನೆಗಲ್ಲ, ಆ ಗ್ರಂಥ ಎಲ್ಲ ಹೇಳಿದೆ. ಆ ರುದ್ರಮಣಿಯ ಶಿಷ್ಯ ಯಾರು? ಮುಕ್ತಿಮಣಿ. ಈ ಸ್ವಲ್ಪ ಹೆಸರುಗಳನ್ನು ಗಮನಿಸಿ, ಇವೆಲ್ಲ ಜೈನ ಹೆಸರುಗಳು. ಅವಾಗ ಜೈನ ಧರ್ಮದ ನಡುವೆ ಈ ಲಿಂಗಾಯತರ ನಡುವೆ ಇಷ್ಟ ಇತ್ತು, ಜಗಳ ನಡೀತಿತ್ತು. ಆದರೆ ಈ ಹೆಸರು ನೋಡಿ ಏನಿದೆ, ರುದ್ರಮುನಿ. ಮುನಿ ಅನ್ನೋದು ಸಾಮಾನ್ಯವಾಗಿ ಜೈನರಿಗೆ ಹೇಳೋದು ಅಥವಾ ಹಿಂದೂ ವೈದಿಕದಲ್ಲಿ ಬರೋದು. ಈ ರುದ್ರಮುನಿ ಆದಮೇಲೆ ಮುಕ್ತಿಮುನಿ. ಮುಕ್ತಮಣಿ ಆದ ನಂತರ 4ನೇದವನು ದಿಗಂಬರ ಮುಕ್ತಿಮಣಿ. ದಿಗಂಬರ ಮುಕ್ತಿಮಣಿ ಆದ ನಂತರ 5ನೇದವನು ಇವನೇ ಲೇಖಕ. ನಾನು ಈ ವಂಶದಲ್ಲಿ ಬಂದಂಥ 5ನೇದವನಾಗುತ್ತೆ. ಸಿದ್ದರಾಮೇಶ್ವರ ಹಿಡ್ಕೊಂಡು 6ನೇದವನಾಗತ್ತೆ. 6ನೇದವನಾಗಿ ನನ್ನ ಹೆಸರು ಶಿವಯೋಗಿ ಶಿವಾಚಾರ್ಯ ನಾಮ್ನ ರೇವಣ ಸಿದ್ದೇಶ್ವರ ರಚಿತ ಸಿದ್ಧಾಂತ ಶಿಖಾಮಣಿ ಪ್ರಥಮ ಅಧ್ಯಾಯ ಸಮಾಪ್ತಿ, ದ್ವಿತೀಯ ಅಧ್ಯಾಯ ಸಮಾಪ್ತಿ, ತೃತೀಯ ಅಧ್ಯಾಯ ಸಮಾಪ್ತಿ, ದಶಮ ಅಧ್ಯಾಯ ಸಮಾಪ್ತಿ ಅಂತ ಕೊಲಫೋನ್ ಅಂತಾರೆ. ಅದರ ಈ ಆ ಚಾಪ್ಟರ್ ಅಂತ್ಯದಲ್ಲಿ ಬರ್ತಕ್ಕಂಥ ಕಾನ್ಸ್ಟೆಂಟ್ ಶಬ್ದ ಇದೆ, ಪಲ್ಲವಿ ಅನುಪಲ್ಲವಿ ಅಂತ ಆ ಟೈಪ್ ಇದು. ಅವ್ರು ಹೇಳ್ಕೊತ ಹೋಗಿದ್ದಾನೆ. ಅಂದರೆ ಈ ಸಂಪ್ರದಾಯನ ಹಿಡ್ಕೊತ ಹೋದರೆ ನಿಮ್ಮ ಮೂಲ ಪುರುಷ ಯಾರು ಹೇಳಿ ಆಗಿದ್ರೆ ರಂಭಾಪುರಿ ಶ್ರೀಗಳೇ ಅಥವಾ ನಿಮ್ಮ ಪಂಚಾಚಾರ್ಯ ಅಥವಾ ವೀರಶೈವ ಪ್ರತಿಪಾದಕರೇ. ನಿಮ್ಮ ಮೂಲ ಪುರುಷ ಸಿದ್ದರಾಮೇಶ್ವರ. ನೀವು ಸಿದ್ದನಾಥ ಅಂದ್ಕೊಳ್ಳಿ, ಸಿದ್ದರಾಮೇಶ್ವರ ಅಂದ್ಕೊಳ್ಳಿ. ನೀವು ಅದನ್ನು ನೀವು ಹೇಳಬೇಕಾಗಿಲ್ಲ, ನಿಮ್ಮ ಸಿದ್ಧಾಂತ ಶಿಖಾಮಣಿ ಹೇಳುತ್ತೆ, ಅದ್ರ ಗ್ರಂಥಕರ್ತನೇ ಹೇಳ್ತಾನೆ. ಅವರು 12ನೇ ಶತಮಾನದವರು. ಇದೇ ಮಾತನ್ನು ಹಿಡ್ಕೊಂಡ್ಬಿಟ್ಟು ಚಿದಾನಂದ ಮೂರ್ತಿಯವರ ಅಂತಿಮ ಸೆರೆ ಅನ್ನುವಂಥ ತಮ್ಮ ಲೇಖನದಲ್ಲಿ ಅವ್ರು ಏನು ಹೇಳ್ತಾರೆ, ಇವರೆಲ್ಲರೂ 12ನೇ ಶತಮಾನದಲ್ಲಿದ್ದಂಥ ಶರಣರು. ಅವರ ಹೆಸರುಗಳನ್ನ ತಿರುಚಿ ನಂತರದ ಶತಮಾನಗಳಲ್ಲಿ ಇವರು ಏನು ಬಂದರು ಅವ್ರ ಹೆಸರು ಹೇಳಿಬಿಡ್ತಾರೆ. ರೇವಣ ಸಿದ್ಧ ಅನ್ನೋದು ಅವಾಗಿದ್ದರು. ಅವರು ಒಬ್ಬರು ಸಿದ್ಧರಾಗಿದ್ದರು, ನಾಥ ಅಥವಾ ಸಿದ್ಧ ಸಂಪ್ರದಾಯವರು. ಕೊನೆಗೆ ಒಬ್ಬ ಎಂಥದ್ದು ಲಜ್ಜ ಒಬ್ಬರ ಹೆಸರಿದೆ. ಆ ಶರಣನಿಂದ ದೀಕ್ಷಾ ತಗೊಂಡ್ರು ಬಸವ ತತ್ವದ್ದು. ಆಮೇಲೆ ಪರಿವರ್ತನೆ ಆದರು. ಅವ್ರು ಕೆಲವು ವಚನಗಳು ಬರೆದಿದ್ದಾರೆ ಅಂತ ಸಿದ್ಧ ಮಾಡಿದವರು ಯಾರು? ಚಿದಾನಂದ ಮೂರ್ತಿ. ಆದ ನಂತರ ಅಲ್ಲಿ ಮರಳ ಸಿದ್ಧ ಅಂತ ಒಬ್ಬ ಶರಣ ಇದ್ದ, ಅವರು ಕೂಡ ಕೆಲವೊಂದು ವಚನಗಳು ಬರೆದಿದ್ದಾರೆ. ಆ ವಚನಗಳು ಸಂಕಲನದಲ್ಲಿದೆ. ಅವನು ಮರಳ ಸಿದ್ಧ ಆದ. ಆ ನಂತರ ಏಕಾಂತದ ರಾಮಯ್ಯ ಅಂತ ಒಬ್ಬ ಕಠಿಣ ಶೈವ ಇದ್ದ. ಅವನ ಬಗ್ಗೆ ಭಾಳ ಪುರಾಣ ಬರ್ತವೆ. ಅವನು ಹೆಸರನ್ನ ತ್ವಯಿಸಿ ಏಕೋ ರಾಮಾರಾಧ್ಯ ಅಂತ ಮಾಡಿದರು. ಆಮೇಲೆ ಇವರು ಮರಳ ಸಿದ್ಧರು ಉಜ್ಜಯಿನಿ ಅಂತೆ, ಏಕೋ ರಾಮಾರಾಧ್ಯ ಕೇದಾರ್ ಅಂತೆ, ರೇವಣ ಸಿದ್ಧರು ಅಣ್ಣವರು ಇಲ್ಲಿ ಬಾಳೆಹೊನ್ನೂರಂತೆ. ಇದು ಬಿಟ್ಬಿಟ್ರೆ ಇನ್ನು ಪಂಡಿತಾರಾಧ್ಯ, ಇವರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅಂತ ಅವರು 2 ಗ್ರಂಥಗಳನ್ನ ಬರೆದಿದ್ದಾರೆ. ಒಂದು ದೊಡ್ಡ ಗೀತೆಯನ್ನು ಬರ್ತಾರೆ, ಅದು ಬಸವ ಗೀತೆ ಅಂತದೆ. ಬಸವಣ್ಣನವರ ಪ್ರೈಸ್ ಇದೆ ಅದರಲ್ಲಿ, ಭಾಳ ಬಣ್ಣನೆ ಮಾಡಿರ್ತಾರೆ. ಅದೇ ಅವರು ಪಂಡಿತಾರಾಧ ಚರಿತ್ರೆ ಅಂತ ಪಾಲ್ಕರಿಕೆ ಸೋಮನಾಥ ಬರ್ದಾನೆ. ಆಮೇಲೆ ಇವರು ಬರೆದಿದ್ದಾರೆ ಶಿವತತ್ವ ಸಾರ ಅಂತ. ಯಾರು? ಪಂಡಿತಾರಾಧ್ಯರು, ಮಲ್ಲಿಕಾರ್ಜುನ ಪಂಡಿತರಾದರು. ಅವ್ರು ಯಾರು? 12ನೇ ಶತಮಾನದ ಬಸವಣ್ಣನವರ ಒಬ್ಬ ಅನುಯಾಯಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಭಾಳಷ್ಟು ಗೌರವವುಳ್ಳ ಅಂತ ಒಬ್ಬ ವ್ಯಕ್ತಿ. ಅವರ ಆರಾಧ್ಯ ಶೈವರು, ಶ್ರೀಶೈಲದ ಜಗದ್ಗುರುಗಳು ಅಂತ ಅವರೇ ಹೇಳ್ತಾರೆ. 4 ಮಂದಿ ಆಯಿತು. ಇನ್ನು 5ನೇದವ್ರು ಯಾರು? ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತಂದರೆ ಇದಕ್ಕೆ ಆಧಾರವಾಗಿ ಅವ್ರ ಗ್ರಂಥಗಳಿದೆ. ಪರ್ವತೇಶ ಅಂತ ಅನ್ನೋನು 1698ರಲ್ಲಿ ಬರೆದಂಥ ಚತುರಾಚಾರ್ಯ ಚರಿತ್ರೆ ಅಂತಿದೆ. 4 ಆರಾಧ್ಯ ಚರಿತ್ರೆ, ಆಚಾರ್ಯ ಚರಿತ್ರೆ. ಅದರಲ್ಲಿ 5ನೇದವನಂತ
ವಿಶ್ವಾರಾಧ್ಯ ಅನ್ನೋ ಹೆಸರೇ ಇಲ್ಲ. ಆ ಬುಕ್ ಅವ್ರದ್ದೇ. ಚತುರಾಚಾರ್ಯ ಚರಿತ್ರೆ ಪರ್ವತೇಶ ಬರೆದಿದ್ದು 1698 ಅವ್ರದ್ದೇ ಪುಸ್ತಕ, ಅಲ್ಲೇನೇ ಇಲ್ಲ. ನಂತರ 1841ರಲ್ಲಿ ಚಾರ್ಲ್ಸ್ ಫಿಲಿಪ್ ಬ್ರೌನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಜಡ್ಜ್, ICS ಅಧಿಕಾರಿ ಒಂದು ಪುಸ್ತಕ ಬರೆದಿದ್ದಾನೆ. ತೆಲುಗುದಲ್ಲಿದೆ, ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ, ಅದು ಇಂಗ್ಲೀಷಲ್ಲೂ ಇದೆ. ಇಂಗ್ಲೀಷ್ ಇದ್ದಿದ್ದು ಮೂಲ. ಈ ತೆಲುಗು ಶಬ್ದಕೋಶವನ್ನು ಕಂಡುಹಿಡಿದವನೇ. ಕನ್ನಡದ ಮಾಡಿದರೆ ಅಲ್ಲಿ ಒಂದು ತೆಲುಗುದು ಮಾಡಿದ ಅವನೇ, CP ಬ್ರೌನ್ ಅಂತ. ಈ CP ಬ್ರೌನ್ ಒಂದು ಪುಸ್ತಕ ಬರೆದಾನೆ ಇವ್ರ ಬಗ್ಗೆ, ಲಿಂಗಾಯತರ ಬಗ್ಗೆ, ಬಸವಣ್ಣನವ್ರ ಬಗ್ಗೆ. ಅವನಿಗೆ 2 ಆಧಾರ, ಒಂದು ತೆಲುಗು ಬಸವ ಪುರಾಣ, ಮತ್ತೊಂದು ಈ ಯಾವುದು ಚಾಂಬರ್ಸನ್ ಪ್ರಭುಲಿಂಗ ಲೀಲೆ. ಈ 2 ಆಧಾರ ಬೇಕು. ಭಾಳ ಚೆನ್ನಾಗಿ ಬರ್ದಾನೆ. ಅಲ್ಲಿ ಹೇಳ್ತಾನೆ 1841ರವರೆಗೆ ವಿಶ್ವಾರಾಧ್ಯ ಅನ್ನುವಂಥ ಕಾಶಿ ಪೀಠವೇ ಇರಲಿಲ್ಲ. ಅವ್ರು ಯಾವ ಸರ್ಪ್ರೈಸ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಈ ಚತುರಾಚಾರ್ಯ ಎಲ್ಲಿಂದ ಬಂದರು, ಯಾಕೆ ಬಂದರು, ಇವ್ರಿಗೇನು ಸಂಬಂಧ ಇತ್ತು ಅಂತ ಪ್ರಶ್ನೆ ಮಾಡ್ತಾರೆ ಒಬ್ಬ ಬ್ರಿಟಿಷ್ ಲೇಖಕ. ಅದು ಒಂದು 41 ಪುಟಗಳ ಪುಸ್ತಕ ಇದೆ. ಅದು ನಾವು ಅದನ್ನು ಎಲೆಕ್ಟ್ರೆಡ್ ಪ್ರಚಾರ ಮಾಡಿದ್ವಿ. ಈಗ ಬರೋದಲ್ಲ, 1841ರಲ್ಲಿ ಬರೋಂಥ ಪುಸ್ತಕ ಅದು. ಅದರಲ್ಲಿಗೆ ಇವರಿಲ್ಲ. ಹಾಗಾದರೆ ಎಲ್ಲಿ ಕೂಡಿಸ್ಕೊಂಡ್ರು ಇವರು? ಕಾಶಿ ಪೀಠ ಯಾವಾಗ ಆಯಿತು? 1840 ನಂತರ ಆಯಿತು. ಯಾರಾಯಿತು? ಅಲ್ಲೊಂದು ಜಂಗಮವಾಡಿ ಮಠ ಅಂತಿತ್ತು, ಇವ್ರದ್ದಲ್ಲ ಅದು, ಗೋಸಾಯಿ ಮಠ ಅದು. ಗೋಸಾಯಿ ಅಂದರೆ ಈ ಶೈವದಲ್ಲಿ ಒಂದು ಮರಾಠರು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಅದನ್ನು. ಗೋಸಾಯಿಗಳಂದರೆ ಈ ಹಸುಗಳನ್ನು ಸಾಕ್ತಾರೆ, ಮಾಡ್ತಾರೆ. ಅಲ್ಲಿ ಒಬ್ಬರು ಲಿಂಗಾಯತ ಮನುಷ್ಯ ಅಲ್ಲಿ ಗೋಸಾಯಿ ಮಠಕ್ಕೆ ಮುಖ್ಯಸ್ಥನಾಗಿದ್ದ. ಅವನು ಈ ಕಡೆಯಿಂದ ಹೋದಂಥವನು ಶೈವ. ಅವನು ಸತ್ತ ಹೋದ್ಮೇಲೆ ಇವರು ಹೋಗಿ ಆಕ್ರಮಣ ಮಾಡಿಕೊಂಡು 1841 ನಂತರ ಅವರಾದರು. ಇಷ್ಟೆಲ್ಲ ಹಿನ್ನೆಲೆ ಇದೆ ಇದಕ್ಕೆ. ಈಗ ನಮ್ಮ ವೀರಶೈವ ಮಹಾಸಭೆಯ ಭಾಳಷ್ಟು ಪದಾಧಿಕಾರಿಗಳಿಗೆ ಯಾರು ಅದು ಓದ್ಕೊಂಡಿಲ್ಲ, ಅದು ಗೊತ್ತಿಲ್ಲ. ಅವ್ರಿಗೇನು ಅಂದರೆ ಹೋಟ್ ಬೇಕು ಅವ್ರಿಗೆ. ರಾಜಕೀಯ ದೃಷ್ಟಿಕೋನದಿಂದ ಅವ್ರು ಹೇಳ್ತಾರೆ, ಲಿಂಗಾಯತರು ವೀರಶೈವರು ಒಂದೇ ಅಂತ. ಈಗ ಯಾರು ವೀರಶೈವರ ಪರ ಇದ್ದಾರಲ್ಲ ಅವರು ಹಿಂದೆ ಡಂಗ್ರ ಹೊಡಿತಾರೆ. ಯಾಕಂದರೆ ಅವ್ರನ್ನ ಕೇಳೋರು ಯಾರಿಲ್ಲ. ಈಗ ಬಸವ ತತ್ವ ಜೋರಾಗಿದೆ, ಎಲ್ಲ ಜನರು ಅದ್ರ ಬಗ್ಗೆ ಒಲವಿದೆ, ತಿಳ್ಕೊಂಡಿದ್ದಾರೆ. ಈಗ ಅದಕ್ಕೆ ಬಸವ ತತ್ವ ಜೋರಾದ್ಮೇಲೆ ಬಸವಣ್ಣ ನಮ್ಮ ಶಿಷ್ಯ ಅಂತ ಹೇಳಿ ಸಲ ಮಾಡಿದ್ದಾರೆ, ನಮ್ಮಿಂದ ದೀಕ್ಷಾ ತೊಗೊಂಡು ಅಂತ ಹೇಳ್ತಾರೆ. ಯಾವನ್ರಿ ಇವನು ಹೇಳಿದವನು? ಅಲ್ಲ, ವಚನ ಇದೆ, ಆ ಕರಪ್ಟ್ ವಚನ ಸೇರಿಸ್ತಾರೆ ನೀವೇ ಅಲ್ವಾ? ಶೈವನಿದ್ದವನು ವೀರಶೈವನಾದ ಅಂತ ಒಂದು ವಚನ ಇದೆ, ಒಂದೇ ಲೈನದು. ಯಾರು ಸೇರಿಸಿದ್ರು? 16-17 ಶತಮಾನ ಇವರೇ ಸೇರಿಸಿದ್ರು ರೀ. ಇವರು ಇತಿಹಾಸ ಚಾಲು ಆಗೋದು ಅಲ್ಲಿಂದ. ಸೊ ಹೀಗಿರುವಾಗ ಇದೆಲ್ಲ ಗೊತ್ತಿಲ್ಲ ಅಂತ ರಾಜಕಾರಣಿಗಳು, ಕೆಲವೊಂದು ಓದ್ಕೊಳ್ಳೋರು ಕೆಲವು ಸ್ವಾಮಿಗಳು ಈ ರೀತಿ ಹೇಳ್ತಿದ್ದಾರೆ, 2 ಒಂದೇ ಅಂತ. ಇಂಥ ಒಂದು ತದ್ವಿರುದ್ಧವಾದಂಥ ಇನ್ನೂ ಮುಂದೆ ಹೋದರೆ ಭಾಳ ಇದೆ. ವೀರಶೈವ ಅನ್ನೋದು ದ್ವಂದ್ವ ಅಂತಂದ್ರೆ ಈ ಆರೋಪ ಯಾಕೆ ಅಂತ. ಪಶ್ಚಿಮದಲ್ಲಿ ಓದ್ಕೊಂಡವರು ನೀವು ದಿಕ್ ತಪ್ಪಿಸ್ತಾ ಇದ್ದೀರಿ, ನೀವು ಲಿಂಗಾಲೇಶ ಮಾತು ಬಿಟ್ಬಿಡಿ. ಅವ್ರ ಬಗ್ಗೆ ನಾನು ಉತ್ತರ ಕೊಡ ಹೋಗಿಲ್ಲ, ಉತ್ತರ ಕೊಟ್ಟಿದ್ದೀನಿ, ಇವತ್ತು ಪೇಪರಲ್ಲಿ ಬಂದಿದೆ ನೋಡಿ. ಅವ್ರ ಬಗ್ಗೆ ನಾನು ಮಾತು ಕೊಡಲ್ಲ, ಬರ್ತಾ ಇದೆ ಅಂತ ಅವ್ರ ಹೆಸರನ್ನು ಕೂಡ ಉಪಯೋಗ ಮಾಡಲ್ಲ ನಾನು. ಅವ್ರು ಹೇಳಿದ್ದಕ್ಕೆ ಏನು ದಿಕ್ ತಪ್ಪಿಸ್ತಾರೆ. ಯಾರು ದಿಕ್ ತಪ್ಪಿಸ್ತಾ ಇದ್ದೀರಿ? ಯಾರು ದಿಕ್ ತಪ್ಪಿಸ್ತಾ ಇದ್ರು? ಲಿಂಗಾಯತರದಲ್ಲ, ಜನರದಲ್ಲ, ವೀರಶೈವರದು. ಈಗ ಅವ್ರು ನಿಂತಿದ್ದಾರೆ. ಈ ಲಿಂಗಾಲೇಶ ಅವ್ರ ಬಗ್ಗೆ ವ್ಯಕ್ತಿ ಹೇಳಲ್ಲ ನಾನು. ಆದರೆ ಅವ್ರ ಪೀಠ ಯಾವುದು? ಫಕೀರೇಶ್ವರ ಪೀಠ. ಫಕೀರ ಈಶ್ವರ. ನಿಮಗೆ ಅಲ್ಲಿ ಸಿರಟ್ಟಿಯ ಮಠಕ್ಕೆ ಹೋಗಿ ನೋಡಿ, ಅವರ ಜಾತ್ರೆಯಲ್ಲಿ ಮುಸಲ್ಮಾನರ ಡೋಲಿಯೂ ಇರ್ತದೆ, ಮತ್ತು ಈ ಲಿಂಗಾಯತರ ರಥನೂ ಇರ್ತದೆ. ಅವರಿಬ್ಬರು ಕೂಡ್ಕೊಂಡು ಬದುಕಿದಂಥ ಒಂದು ಸಮನ್ವಯದ್ದು ಅಥವಾ ಒಂದು ಏನದು ಸೌಹಾರ್ದವಾದಂಥ ಒಂದು ಸಂಕೇತದ ಮಠ ಅದು. ಅದಕ್ಕೆ ಈಗ ಇತ್ತೀಚೆಗೆ ಹೋಗಿ ಇವರು ಒಕ್ಕರಿಸಿದ್ದಾರೆ. ಇವರ ಮೂಲ ಮಠ ಯಾವುದೊಂದು ಬಾಳೆಹೊಸೂರು ಅಂತಿದೆ, ಅಲ್ಲೇ ಒಂದು ಮಠಕ್ಕೆ ಸಣ್ಣ ಮಠ ಅದು, ಹೊರಗೆ ಯಾರು ಕೇಳಿದ್ದಿಲ್ಲ. ಇವ್ರು ಬಂದ ಮೇಲೆ ಪ್ರಚಾರ ಅಲ್ಲೇ ಮಾಡ್ಕೊಂಡು ಪ್ರಸಿದ್ಧ ತಂದಾರೆ. ಅಲ್ಲಿಯ ಸ್ವಾಮಿಗಳು ಇವರು. ಈಗ ಅವ್ರದ್ದು ವಿರಕ್ತ ಮಠನೇ ಇವೆರಡು. ವಿರಕ್ತ ಮಠದ ಸ್ವಾಮಿಗಳಾಗಿ ಯಾವ್ಯಾವುದೋ ಕಾರಣಕ್ಕಾಗಿ ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅವ್ರೀಗ ಈ ಪಂಚಾಚಾರ ಪಕ್ಷ ವಹಿಸಿದ್ದಾರೆ. ವಹಿಸ್ಲಿ, ನಮಗೇನು ಅವರ ಚಾಯ್ಸ್ ಅದು. ಈಗ ಅವರು ನಿನ್ನೆ ಹೇಳಿಕೆಯಲ್ಲಿ ಅವರು 2 ಸತ್ಯ ಹೇಳಿದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೀನಿ. ನಾನು ಕ್ರಿಟಿಸೈಸ್ ಮಾಡಿಲ್ಲ. ಅವರು 2 ಹೇಳಿದ್ದಾರೆ. ಅದು ಸಾವಿರ ಗೊತ್ತಿದ್ದ ಮಾತೆ. ಏನು, ನಾನು ತಾಳಿ ತಪ್ಪಿಸ್ತಾರ ಅಂಥೇಳಿ ಉದ್ದೇಶಕ್ಕೆ ಆಮೇಲೆ ಬರ್ತೀನಿ. ಇಲ್ಲಿ ಹೇಳ್ತಾರಲ್ಲ, ನಾನು ಇಂಗ್ಲೀಷ್ ಸಂಸ್ಕೃತಿಯ ವ್ಯಕ್ತಿ, ನಾನು ಇಂಗ್ಲೆಂಡ್ನಲ್ಲಿ ಅಮೇರಿಕ ಸ್ಟಡಿ ಮಾಡಿದ್ದೀನಿ, ಆದ್ದರಿಂದ ಅದನ್ನು ಹಿಡ್ಕೊಂಡು ಬಂದಿದ್ದೀರಾ ಅಂತ ಹೇಳೋದು ಮೂರ್ಖತನದ ಮಾತು. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಈಗ ಅಂಥ ಮೂರ್ಖ ಪ್ರಶ್ನೆಗಳೇ ನಾನು ಉತ್ತರ ಕೂಡ ಹೇಳೋದಿಲ್ಲ. ಆದರೆ ಅವ್ರು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಒಂದು ಮಾತು ರಿಯಾಕ್ಷನ್ ಕೊಟ್ಟಿದ್ದೀನಿ ಇಷ್ಟೇ. ಓಕೆ, ಇಲ್ಲಿ ಬರಲಿ. ಇಲ್ಲಿ ಪ್ರಶ್ನೆ ಬಂದಿರೋದು ಏನಂದರೆ, ಈ ಗೊಂದಲನೇ ಇವತ್ತಿರ್ತಕ್ಕಂಥ ಲಿಂಗಾಯತ ಸಮಾಜ ಇರ್ತಕ್ಕಂಥ ಗೊಂದಲ. ವಿರಕ್ತ ಮಠದ ಸ್ವಾಮಿಯಾಗಿ ಪಂಚಾಚಾರ ಪರ ಮಾತಾಡ್ತಾರಲ್ಲ, ಅದೇ ಮೊದಲೇ ಗೊಂದಲ ಈಗಿರೋದು. ಯಾಕೆ ಮಾತಾಡ್ತಾರೆ ಅವರೇ ಬಿಟ್ಕೊಡಿ, ನಾನು ಆ ಉದ್ದೇಶ ಹೇಳಕ್ಕೆ ಬರೋದಿಲ್ಲ. ಯಾಕೆ ಮಾತಾಡಿದ್ರೆ ಅವರೇ ಕೇಳ್ಕೊಳ್ಳಿ. ಓಕೆ,
ಹೀಗಿರುವಾಗ ಅವರು 2 ಸತ್ಯ ಹೇಳಿದ್ದಾರೆ. ಸ್ವಲ್ಪ ಕಟುವಾದಿಯವರು ಆ ಸತ್ಯ ನಿಮ್ಮ ಮುಂದೆ ಇಡ್ತೇನೆ. ಅದು ಒಂದು ಪಂಚಾಚಾರ ಸಂಬಂಧಪಟ್ಟಿದ್ದು, ಮತ್ತೊಂದು ವೈದಿಕರಿಗೆ ಸಂಬಂಧಪಟ್ಟಿದ್ದು, ಅಂದರೆ ವಿರಕ್ತಿಗೆ ಸಂಬಂಧಪಟ್ಟಿದ್ದು. 2 ಸತ್ಯ. ಅವರು ಮಂಡ್ಯ ಏನು ಹೇಳಿದ್ರು ಗೊತ್ತಾ? ಈ ಅಭಿಯಾನದಲ್ಲಿರುವಂಥ ಕೆಲವು ಮಠಾಧೀಶರು ಏನು ಹೇಳ್ತಾರೆ, ಲಿಂಗಾಯತದಲ್ಲಿ ವೈದಿಕ ಪರಂಪರೆ ಇಲ್ಲ, ಅದಕ್ಕೆ ಇದು ಪರ್ಯಾಯ ಧರ್ಮ ಆಗಿದೆ ಅಂತ ಹೇಳ್ತಾರೆ. ಸತ್ಯ, ಅವ್ರು ಹೇಳಿದ್ರು ಸತ್ಯ ಅದು. ಆದರೆ ಅವರವರ ಮಠಗಳಲ್ಲಿ ವೈದಿಕ ಶಿಕ್ಷಣವನ್ನು ನೀಡುವ ಸಂಸ್ಕೃತ ಶಾಲೆಗಳನ್ನು ಯಾಕೆ ಕಟ್ಕೊಂಡಿದ್ದಾರೆ ಅಂತ. ಇದು ಭಾಳ ಗಂಭೀರ ಪ್ರಶ್ನೆ. ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಹೇಳ್ತೀನಿ, ಅವ್ರು ಹೇಳಿದ್ದು ಕೂಡ. ಈ ರಾಜ್ಯದಲ್ಲಿ ಸುಮಾರು 10-12 ವಿರಕ್ತ ಮಠಗಳಲ್ಲಿ ಸಂಸ್ಕೃತ ಶಾಲೆಗಳಿದೆ. ದೊಡ್ಡ ಮಠ ಅಂತಂದರೆ ತುಮಕೂರು ಸಿದ್ಧಗಂಗಾರ ಮಠನೇ, ಅಲ್ಲಿ ಸಂಸ್ಕೃತ ಕಾಲೇಜು ಇದೆ. ಸುತ್ತೂರು ಮಠದಲ್ಲಿ 2-3 ಸಂಸ್ಕೃತ ಶಾಲೆಗಳಿದೆ. ಸಿರಿಗೆರೆ ಮಠದಲ್ಲೂ ಇದೆ. ತೋಂಟದಾರ್ಯ ಮಠದ ಕೆಳಗಡೆ 2-3 ಸಂಸ್ಕೃತ ಶಾಲೆಗಳಿದೆ. ಅಷ್ಟೇ ಇಲ್ಲಿ ಇನ್ನೂ ಸಣ್ಣ ಪುಟ್ಟ ಮಠಗಳು ಸುಮಾರು 12 ಮಠಗಳಲ್ಲಿ ಇದೆ. ಯಾಕೆ ಸಂಸ್ಕೃತ ಶಾಲೆಗಳು ಯಾವಾಗ ಹುಟ್ಟಿ ಬಂದವು? ಅದೇ ಒಂದು ಇತಿಹಾಸ. ಆ ಇತಿಹಾಸ ಅವ್ರು ಹಿಂದೆ ನೋಡ್ಕೊತ ಹೋಗ್ಬಿಟ್ರೆ ಈ ಪ್ರಶ್ನೆ ಯಾರೂ ಕೇಳೋದಿಲ್ಲ. ಈ ಲಿಂಗಾಯತದ ಬಗ್ಗೆ, ವೀರಶೈವರ ಧರ್ಮದ ಬಗ್ಗೆ ಇವರ ಅನುಯಾಯಿಗಳಂಥ ವೀರಶೈವರಿಗಾಗಲಿ ಲಿಂಗಾಯತರಿಗಾಗಲಿ ತಮ್ಮ ಧರ್ಮದ ಬಗ್ಗೆ ಹೆಚ್ಚಿಗೆ ತಿಳಿದಿರಲಿಲ್ಲ. ಇದನ್ನು ನಾನು ಹೇಳಬೇಕಾಯ್ತಂದರೆ ನೀವು ಈ ವೀರಶೈವ ಮಹಾಸಭೆಯ ಇತಿಹಾಸನೇ ಇಲ್ಲಿ ಪ್ರಾರಂಭ ಆಗುತ್ತೆ. ಆವಾಗ ಈ ಮೈಸೂರಿನ ಕಡೆಯವರು 1891ರ ಜನಗಣತಿಯಲ್ಲಿ ನಾವು ವೀರಶೈವ ಬ್ರಾಹ್ಮಣರು ಅಂತ ವಾದಿಸಿದರು. ಮತ್ತು ಆ ಪ್ರಕಾರ ಸರ್ಕಾರದಿಂದ ಮಾನ್ಯತೆ ಪಡೆದು ಅದಕ್ಕೆ ಇವರು ವೀರಶೈವ ಬ್ರಾಹ್ಮಣರಾದರು. ಅಲ್ಲಿ ಮಹಾರಾಷ್ಟ್ರದಲ್ಲಿ ವಾರದ ಮಲ್ಲಪ್ಪ ಅಂತ ದೊಡ್ಡ ಅಗರ್ಭ ಶ್ರೀಮಂತ, ಈ ಸಮಾಜಕ್ಕಾಗಿ ಭಾಳ ದೊಡ್ಡ ತ್ಯಾಗ ಮಾಡಿದಂಥವರು, ಭಾಳ ದೊಡ್ಡ ಕಾಣಿಕೆ ಕೊಟ್ಟವರು ಅವರು. ಅವ್ರಿಗೆ ಇದೇ ಪ್ರಶ್ನೆ ಬಂದಿತ್ತು, ನಾವು ಹಿಂದೂಗಳ ಆಚಾರ್ಯಗಳು ಹಬ್ಬಲಿಲ್ಲ, ನಮ್ಮ ಮಠಗಳೇ ಬೇರೆ ಇವೆ. ಆದರೆ ಅವ್ರು ಭಾಳ ಕಲ್ತವ್ರಲ್ಲ. ಓಕೆ, ಮೈಸೂರಿನ ಲಿಂಗಾಯತರು ಅಥವಾ ವೀರಶೈವರು ಭಾಳ ಕಲ್ತವ್ರು, ಆಸ್ಥಾನ ಪಂಡಿತರಾಗಿದ್ದ 3 ಜನ. ಅವರು ಬರೆದಂಥದ್ದು ಇದು ವೀರಶೈವ ಬ್ರಾಹ್ಮಣ ಅನ್ನುವಂಥದ್ದು. ಈ ವಾರದ ಮಲ್ಲಪ್ಪನವರು 6ನೇ ತಕ್ಕ ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡಿಕೊಂಡು ಸಕ್ಸಸ್ಫುಲ್ ಆದಂಥ ವ್ಯಕ್ತಿ, ಬಿಸ್ನೆಸ್ ಮನುಷ್ಯ. ಅವರಿಗೆ ಎಲ್ಲ ಮಹಾರಾಷ್ಟ್ರದಲ್ಲಿ ಅವರಿದೆ. ಅವರಿಗೆ ಶೂದ್ರ ಅಂತ ಕೇಳೋಕ್ಕಾಗಲಿಲ್ಲ. ಅದಕ್ಕೆ ಇವರೆಲ್ಲ ಈ ಧರ್ಮಗಳನ್ನ ಹತ್ರ ಹೋಗಿ ಕೇಳಿದ್ರೆ ಅವ್ರಿಗೂ ಗೊತ್ತಿರಲಿಲ್ಲ ಅದೇನು ಅಂತ. ಅಷ್ಟೊಂದು ಅಂಧಕಾರದಲ್ಲಿ ಈ ಸಮಾಜ ಇತ್ತು. 1850ರಿಂದ 50ರ ಪೂರ್ವದಿಂದ ಅಲ್ಲಿಂದ ಚಾಲು ಆಗುತ್ತೆ ಇದು ಹೊಸ ಇತಿಹಾಸ. ಎಷ್ಟು ಅಂಧಕಾರ ಇತ್ತು ಅಂತಂದರೆ ತಮ್ಮ ಧರ್ಮದ ಬಗ್ಗೆ, ಗುರುಗಳ ಬಗ್ಗೆ ಯಾರಿಗೂ ಕೂಡ ಇವತ್ತಿರುವಂಥ ಕನ್ಫ್ಯೂಷನ್ ಇದಕ್ಕಿಂತ 10 ಪಟ್ಟು ದೊಡ್ಡದಿತ್ತು ಅವಾಗ ವಾರದ ಮಲ್ಲಪ್ಪನ ಏನು ಮಾಡಿದ್ರು, ಇದನ್ನು ರಿಸರ್ಚ್ ಮಾಡಿಸೋಣ ಅಂತ ಹೇಳ್ಕೊಂಡು ದುಡ್ಡನ್ನು ಉಪಯೋಗ ಮಾಡಿಕೊಂಡು ಅವರು ನಾವು ಲಿಂಗಿ ಬ್ರಾಹ್ಮಣರು ಅಂತ ಸ್ಟಾರ್ಟ್ ಮಾಡೋದು. ಇವರು ವೀರಶೈವ ಬ್ರಾಹ್ಮಣರು, ಅಲ್ಲಿ ಲಿಂಗಿ ಬ್ರಾಹ್ಮಣರು. ಈ ಬ್ರಾಹ್ಮಣ ಸ್ಕಾಲರ್ಸ್ನ ಭಾಳ ಮಂದಿ ಹಿಡ್ಕೊಂಡು, ಕೆಲವು ನಮ್ಮ ಸಂಸ್ಕೃತ ಕಲಿದಂಥ ಲಿಂಗಾಯತ ಸ್ವಾಮಿಗಳನ್ನ ಹಿಡ್ಕೊಂಡು ಅಥವಾ ಇಬ್ಬರನ್ನು ಕಂಬೈನ್ ಮಾಡಿ 65 ಪುಸ್ತಕಗಳನ್ನ ಬರೆಸಿದ್ರು ಅವರು, ಲಿಂಗಿ ಬ್ರಾಹ್ಮಣ ಗ್ರಂಥಮಾಲೆ. ಅವೆಲ್ಲ ಪುಸ್ತಕಗಳ ಬಗ್ಗೆ ನಾವೊಂದು ಗ್ರಂಥವನ್ನು ಬಿಡುಗಡೆ ಮಾಡಿ ಬರೀ ₹5 ಬೆಲೆ ಇಟ್ಕೊಂಡು ಈಗ ಒಂದು 20,000 ಪ್ರತಿಗಳು ಸೇಲ್ ಆಗಿವೆ. ನಾವು ಮಾಡಿದ್ದೀವಿ ಅದ್ರ ಬಗ್ಗೆ. ಅವರು ಲಿಂಗಿ ಬ್ರಾಹ್ಮಣರು, ಇವರು ವೀರಶೈವ ಬ್ರಾಹ್ಮಣರು. ಈ ದಲಿತರು ನಡುವಿನ ಒಂದು ಲಿಂಗಾಯತರು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಮೈಸೂರಿನ ವೀರಶೈವ ಲಿಂಗಾಯತರು ವಾದ ಮಾಡಿದರು. ನಂತರ ಇವ್ರು ಏನು ಮಾಡಿದರು, ಈಗ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯ ಕೂಡ ಚಾತುರ್ವರ್ಣ ಪದ್ಧತಿ ಅಂತ ಹೇಳಿಬಿಟ್ರು. ಪದ್ಧತಿ ಇದೆ ಅಂತ ಹೇಳಿದರು. ಇದರ ದಾಖಲೆಗಳನ್ನ ನೀವು ಜನಗಣತಿ ದಾಖಲೆಗಳೆಲ್ಲ ನೋಡಿ. 1891, 1901, 1911 ಈ ದಾಖಲೆಗಳಲ್ಲಿ ಸರ್ಕಾರವೇ ದಾಖಲೆ ಮಾಡಿದೆ ಇವರೆಲ್ಲ ಹೇಳಿಕೆಗಳನ್ನು, ಇವರ ಕೊಡುಕುಗಳನ್ನು. ಇವರ ಒಂದು ಈ ಗಲಾಟೆಯನ್ನು ಎನ್ಸೈಕ್ಲೋಪೀಡಿಯಾ ಆಫ್ ಎಥಿಕ್ಸ್ ಆ್ಯಂಡ್ ರಿಲಿಜನ್ ಅಂತ ಒಂದು ದೊಡ್ಡ ಗ್ರಂಥ 10-12 ವಾಲ್ಯೂಮ್ ಇದೆ. ಆದರೆ 1 ವಾಲ್ಯೂಮ್ನಲ್ಲಿ ಲಿಂಗಾಯತನ ಶಬ್ದದ ಬಗ್ಗೆ ಎನ್ಸೈಕ್ಲೋಪೀಡಿಯಾ ಹೇಳುತ್ತೆ. ಅಲ್ಲಿ ಎಂಥವೆನ್ನವರು ಬರೆದಿದ್ದಾರೆ ಅದನ್ನು 1909ರಲ್ಲಿ ಬರೆದಿದ್ದು. ಅವ್ರೇನು ಬರೀತಾರೆ ಅದರಲ್ಲಿ, ಇದು ಲಿಂಗಾಯತ ಅನ್ನುವಂಥ ಧರ್ಮ ಒಂದು ಕ್ರಾಂತಿಕಾರಿ ಧರ್ಮ. 12ನೇ ಶತಮಾನ ಚಾಲುವಾಯಿತು. ಆದರೆ ಕೆಲವು ಜನ ಬ್ರಾಹ್ಮಣ ಹಿಂದ್ಗಡೆ ಬಂದವರು ಸೇರಿಕೊಂಡು ಇದನ್ನು ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅಂತ 1909ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಎಂಥವನ್ನ ಬರೀತಾರೆ, ಈಗ ಇವರಿಂದಾಗಿ ಈ ಧರ್ಮ ದಾರಿ ತಪ್ಪಿದೆ ಅಂತ ಬರ್ತಾರೆ ಅವರು. ಯಾರು 1909ರಲ್ಲಿ. ಇವತ್ತು ಎಷ್ಟು 100 ವರ್ಷ ಆಯ್ತು ನೋಡಿ. ಅದು 16 ವರ್ಷ ಹಾಕಿ ಬಂತು ಅವರು ಬರೆದಿದ್ದು. ಅದನ್ನೇ ತರ್ಸಣ್ಣ ಇನ್ನೊರು ಇದೇ ಮಾತನ್ನು ಹೇಳಿದ್ದಾರೆ. ಕಾರಣ ಯಾರು ಕರಪ್ಟ್ ಮಾಡಿದವರು, ಬಸವಣ್ಣನ ಧರ್ಮವನ್ನು ಕರಪ್ಟ್ ಮಾಡಿದವರು ಇವರೇ ನದ್ದೆ ಮಾಡ್ಕೊಂಡ್ಬಿಟ್ಟು. ಸಿದ್ಧಾಂತ ಸಿಕ್ಕಂಬರ ಬಗ್ಗೆ ಹೇಳಿದೆ. ಆ ಗ್ರಂಥ ಬರೆಯಲ್ಪಟ್ಟಿದ್ದು 15-16 ಶತಮಾನದಲ್ಲಿ. ನಾನು ಅವರೇ ಬಲ್ಲೆಪ್ರ ವೆಂಕಟೇಶ್ ಭಾಳ ಮಾತಾಡ್ತಾರೆ ಅದ್ರ ಬಗ್ಗೆ. ಅವ್ರಿಗೆ ಕೇಳಿಬಿಡಿ, ಅದು ಅವ್ರೇನು ಹೇಳ್ತಾರೆ ಗೊತ್ತಾ. ಮಲ್ಲೇಶ್ವರ ವೆಂಕಟೇಶ್ ಒಂದು ಕಡೆ ಹೇಳಿದ್ದಾರೆ,
ಇದು ಸಮನ್ವಯ ಗ್ರಂಥ ಅಂತ. ಏನು ಸಮನ್ವಯ ಅಂದರೆ ಈ ವೀರಶೈವ ಲಿಂಗಾಯತನ ಒಂದುಗೂಡಿಸುವಂಥ ಒಂದು ಪ್ರಯತ್ನ ಅಂತ. ಅದು ಆಗಿಲ್ಲ, ಯಾಕಂದರೆ ಆ ಕಥೆಗಳು ಬೇರೆ ಇದೆ. ಅಲ್ಲಿ ಇರ್ತಕ್ಕಂಥ ಪಂಚಾಚಾರ ಕಥೆ ಇಲ್ಲ, ಒಬ್ಬರದೇ ಇದೆ ರೇಣುಕರ ಕತೆ. ರೇಣುಕ ಅಂದರೆ ರೇವಣ ಸಿದ್ಧ, ಅವ್ರ ಕಥೆನೇ ಹೇಳ್ಕೊತ ಹೋಗುತ್ತೆ ಅದು ಕತೆ. ಆಮೇಲೆ ಅವರು ಅಗಸ್ತ್ಯ ಋಷಿಗೆ ಧರ್ಮ ಕಲಿಸಿದ್ರು ಅಂತ ತಿಳ್ಕೊಂಡು 108 ಸ್ಥಳಗಳ ಒಂದು 101 ಸ್ಥಳ, ಏಕೋತ್ತರ ಶತಸ್ಥಳ ಅಂತ ಗ್ರಂಥಗಳಿದೆ. ಅದನ್ನು ಅಲ್ಲಿ ಉಪಯೋಗ ಮಾಡಿಕೊಂಡು 101 ಶತಸ್ಥಳಗಳನ್ನು 101 ಸ್ಥಳ ಮಾಡೋಕ್ಕೆ ಹೋಗ್ತಾರೆ. ಅದ್ರ ಬಗ್ಗೆ ಹೇಳ್ಕೊತ ಹೋಗಿದೆ. ಅವೆಲ್ಲ ಧಾರ್ಮಿಕ ಆಚಾರಗಳು, ನಂಬಿಕೆಗಳು ಇರಲಿ. ಇಲ್ಲಿ ಬಂದಾಗ ಅವರ ಆಚರಣೆಗಳು, ಅವರ ನಂಬಿಕೆಗಳು, ಅವರ ಧರ್ಮಗ್ರಂಥಗಳು, ಧರ್ಮ ಸ್ಥಾಪನೆ ಮಾಡಿದವರು, ಅವರ ಉಪಯೋಗ ಮಾಡುವಂಥ ಭಾಷೆ ಇಲ್ಲಿ ಕನ್ನಡ ಆದರೆ ಅವರ ಸಂಸ್ಕೃತ, ಇವೆಲ್ಲ ಹೋಲಿಸಿದ್ರು ಕೂಡ ಒಂದಕ್ಕೊಂದು ತದ್ವಿರುದ್ಧವಾದಂಥ ಈ ತತ್ವಗಳನ್ನು ನಮ್ಮ ರಾಜಕಾರಣಿ ಒಂದುಗೂಡ್ಸಕ್ಕೆ ಕೊಟ್ಟಿದ್ದಾರೆ. ನಮ್ಮ ದಿಂಗಾಲ್ ಸಾಹಿಬ್ಗಳ ಒಂದುಗೂಡ್ಸಕ್ಕೆ ಹೋಗಿದ್ದಾರೆ. ನಾನು ಆಗಲೇ ದಿಂಗಾಲ್ ಬಗ್ಗೆ ನಾನು ಸತ್ಯ ಒಂದು ಹೇಳಿದ್ದೆ, ಹಿಂಗೆ ಹೇಳಿದ್ದಾರೆ ಅಂತ. ಈ ಸಂಸ್ಕೃತ ಶಾಲೆಗಳ ಬಗ್ಗೆ ಇನ್ನೊಂದು ಸತ್ಯ ಅವ್ರು ಮೊನ್ನೆ ಹೇಳಿದ್ದಾರೆ. ಏನು ಅಂದರೆ, ಪಂಚಾಚಾರ್ಯರು ಬಸವಣ್ಣನನ್ನು ಒಪ್ಪುವುದಿಲ್ಲ, ಬಸವಣ್ಣನ ಫೋಟೋ ಇದ್ದರೆ ಅದು ಕೆಳಗೆ ಹೋಗೋದಿಲ್ಲ, ಕೆಳಗೆ ಹಾಕಿ ಚೆಲ್ತಾರೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಹೇಳಿದ್ದಾರೆ. ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರಿಗೆ. ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಅವ್ರು ಸತ್ಯ ಅವ್ರು ನೋಡಿದ್ದಾರೆ, ಗೊತ್ತಿದೆ, ಹೇಳಿದ್ದಾರೆ. ಯಾಕಪ್ಪ ಈಗಲ್ಲ ಲಿಂಗಾಯತ ವೀರಶೈವ ಅಂತಾಯಿದ್ರೆ ಬಸವಣ್ಣರ ಬಗ್ಗೆ ನಿಮ್ಗೆ ಇಷ್ಟು ಕೋಪ? ಬಸವಣ್ಣ ನಿಮ್ಗೇನು ಮಾಡಿದ್ದಾನೆ? ಒಂದು ಕಡೆ ಹೇಳಿ ಬಸವಣ್ಣನಿಗೆ ನಾವು ದೀಕ್ಷೆ ಕೊಟ್ಟಿದ್ದೀವಿ, ಮತ್ತೊಂದು ಕಡೆ ಹೇಳಿ ಬಸವಣ್ಣ ನಮ್ಮ ಭಕ್ತ ಶಿಷ್ಯ, ನಾವೇ ಅವ್ರ ಗುರು ಅಂತ ಹೇಳ್ಕೊಳ್ಳಿ. ಇಲ್ಲಿ ಬಂದರೆ ನಿಮ್ಮ ಶಿಷ್ಯ ಆಗಿದ್ರೆ ಅವನ ಬಗ್ಗೆ ಇಷ್ಟಾಗಿ ತಿರಸ್ಕಾರಪ್ಪ. ಅಷ್ಟು ತಿರಸ್ಕಾರ ಆದರೆ ಅವ್ನು ಧರ್ಮಕ್ಕೆ ಹೊರಗೆ ಹಾಕಬೇಕಾಗಿತ್ತು. ಅಷ್ಟು ತಿರಸ್ಕಾರ ಇದ್ದರೆ ಅವ್ನ ಶಿಷ್ಯನಿಗೆ ನೀವು ಯಾಕೆ ದೀಕ್ಷೆ ಕೊಟ್ರಿ? ನಿಮ್ಗೆ ಗೊತ್ತಿದೆ ಬಸವಣ್ಣ ಚರಿತ್ರೆಯಲ್ಲಿ ಅವರು ಉಪನಯನ ದೀಕ್ಷೆಯನ್ನು ತ್ಯಾಗ ಮಾಡಿ ಹೋದಂಥ ವ್ಯಕ್ತಿ, ತಿರಸ್ಕಾರ ಮಾಡಿ ಹೋದಂಥ ವ್ಯಕ್ತಿ ಇವರಿಂದ ದೀಕ್ಷಾತ್ರೊಳಗೆ ಬಂದಂಥ ಅವ್ನು. ಇವರು ಹೇಳ್ತಾರೆ, ಸುಳ್ಳು ಹೇಳೋದಕ್ಕೊಂದು ಲಿಮಿಟ್ ಇರ್ತದೆ. ಅದನ್ನು ದಿಂಗಾಲೇಶ ಹೇಳಿದ್ದಾರೆ ಇದರಲ್ಲಿ. ಈಗ ಅದಕ್ಕೆ ಏನು ಹೇಳಿದ್ದೀವಿ, ಆಯ್ತಪ್ಪ ನಿಮ್ಮ ಪಂಚಾಚಾರಿಗೆ ನಾವೇ ಶ್ರೇಷ್ಠರು, ಬಸವಣ್ಣ ಅಲ್ಲ ನಮ್ಮ ಶಿಷ್ಯ ಅಂತ ಹೇಳ್ತಾರಲ್ಲ, ಈಗ ಬಸವ ತತ್ವ ಒಪ್ಕೊಂಡು ಬಿಡು ಅಂತ ಹೇಳು, ಬಸವಣ್ಣ ಒಪ್ಕೊಂಡು ಬಿಡು ಅಂತೇಳಿ ಒಂದಾಗ್ತೀವಿ ಅಂತ ಹೇಳಿದ್ದೀನಿ. ಇವತ್ತು ಚಾಲೆಂಜ್ ಮಾಡಿದ್ದೀನಿ, ಅಲ್ಲಿಗೆ ನಿಂತಿದೆ ಇದು. ಸೊ ಆದರೆ ಅವರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದು ಕೂಡಕ್ಕೆ ಸಾಧ್ಯ ಇಲ್ಲ ಅಂದರೆ ವೀರಶೈವ ಮಹಾಸಭೆ ಹೇಳೋದು ಏನು, ಹರಿಯುವ ನೀರಿನಲ್ಲಿ ಹುಣಸೆ ಅಂತ ಹೇಳ್ದಂಗೆ ಅಲ್ವಾ. ಇನ್ನೊಂದು ಹೇಳ್ತೀನಿ, ಇದೇ ವೀರಶೈವ ಮಹಾಸಭೆಯವರು ನಾನು ಕೂಡ ಅಲ್ಲಿ ಭಾಗಿಯಾಗಿದ್ದೆ 2003ರಲ್ಲಿ. ಇವತ್ತಿಗೆ ಎಷ್ಟು ವರ್ಷದ ಹಿಂದೆ ರೀ? 22 ವರ್ಷಗಳ ಹಿಂದೆ ಅಂದಿನ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳು ಬಸವ ಸಮಿತಿಯವರು ಕೂಡಿಕೊಂಡು ಈ ಗುರು ವಿರಕ್ತರವರು ಮತ್ತು ಪಂಚಾಚಾರ್ಯ ಕೂಡಿಸೋಕೆ ಪ್ರಯತ್ನ ಮಾಡಿದರು, ದೊಡ್ಡ ಪ್ರಯತ್ನ ಮಾಡಿದರು. ಆ ದೊಡ್ಡ ಪ್ರಯತ್ನ ಎಲ್ಲಿ ಮಾಡಿದರು? ಕೂಡಲ ಸಂಗಮದಲ್ಲಿ. ಅವರು ಇಲ್ಲಿ ಮಾಡ್ತೀವಿ, ನಮಗೆ ಅನುಕೂಲ ಮಾಡಿಕೊಡಿ ನಾನು ಕೇಳಿದರು. ಯಾಕೆ ಕೂಡಲ ಸಂಗಮ ಅಭಿವೃದ್ಧಿಯ ಒಂದು ಜವಾಬ್ದಾರಿ ನನ್ನ ಮೇಲೆ ಇತ್ತು. ಆವಾಗ ನಾವಲ್ಲಿ ಆಗ ಒಂದು 6000 ಆಸನಗಳುಳ್ಳ ಒಂದು ಸಭಾಭವನ ಕಟ್ಟಿ ಮುಗಿಸಿದ್ವಿ. ಆಗ ಮುಗಿದಿತ್ತು. ಇವ್ರು ಬಂದು ಇಲ್ಲೇ ಮಾಡ್ತೀವಿ, ಕೂಡಲ ಸಂಘದಲ್ಲಿ ಆಗಲಿ, ಇದು ಒಂದು ಸಂಗಮ ಪಂಚಾಚಾರದ ವ್ಯಕ್ತಿ ಕೂಡಿ ಆಗಲಿ ಅಂತ ಹೇಳ್ಕೊಂಡು ಅವ್ರು ಬಂದಾಗ ನಾನು ಓಹೋ ಅಂತ ಹೇಳ್ಕೊಂಡು ಒಪ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ. ನಾನು ಅದಕ್ಕೆ ಜೀವಂತ ಸಾಕ್ಷಿ, ಐ ವಿಟ್ನೆಸ್ ನಾನು. ಅದಕ್ಕೆ ಇವತ್ತು ವೀರಶೈವ ಮಹಾಸಭೆಯಲ್ಲಿ ಅವಾಗ ಭೀಮಣ್ಣ ಖಂಡ್ರೆ ಅವರಿದ್ದರು, ಈಗ ಬಹಳ ವಯೋವೃದ್ಧರಾಗಿ ಅವರು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಆಮೇಲೆ ಆಗ ಇವರು BS ಮುದಾಳ ಅಂತಿದ್ರು, ಅವ್ರು ಇಲ್ಲ ಈಗ. ಇನ್ನೂ ಕೆಲವರು ಇದ್ದರು, ಅವ್ರು ಯಾರು ಇಲ್ಲ ಈಗ ಅಲ್ಲಿ. ಕೆಲವರು ಈಗ ಇದ್ದವ್ರಿಗೆ ಗೊತ್ತಿಲ್ಲ. ಆದರೆ 2 ಪುಸ್ತಕಗಳನ್ನು ಬರೆಸಿದ್ರು ಅದ್ರ ಮೇಲೇ. ಆ ಒಂದು ಪುಸ್ತಕವನ್ನು ಬರೆದವರು ಗುರುಚಂದ್ರಸಪ್ಪನವರು, ಪ್ರಕಟ ಮಾಡಿದವರು ವೀರಶೈವ ಮಹಾಸಭೆಯವರು, ಇವರ ಬರೆಸಿದ್ದದು. ಆ ಪುಸ್ತಕದ ಹೆಸರು ಹೇಳ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಮೊದಲೇ ಪುಸ್ತಕದ ಹೆಸರೇನು? ಅಪೂರ್ವ ಸಂಗಮ. ಅಪೂರ್ವ ಅಂದರೆ ಏನು? ಈ ಧರ್ಮದ 900 ವರ್ಷಗಳ ಇತಿಹಾಸದಲ್ಲಿ ಎಂದೆಂದು ಇವರು ಕೂಡಿದ್ದಿಲ್ಲ. ಇದನ್ನು ಕೂಡಿಸಿದ್ವಿ ನಾವು. ಯಾರು ಕೂಡಿಸಿದ್ರು? ವೀರಶೈವ ಮಹಾಸಭೆಯವರು. ಅದು ಅಪೂರ್ವ ಸಂಗಮ ಅಂತ ಗ್ರಂಥದಲ್ಲಿ ಇವೆಲ್ಲ ಬರ್ತದೆ. ಇನ್ನು ಆ ಬುಕ್ದಲ್ಲಿ ಏನಿದೆ ಅಂದರೆ, ಈ ಒಂದು ಅಧಿವೇಶನವನ್ನು ಸಂಗಮವನ್ನು ಮಾಡಲಿಕ್ಕೆ ಅವರು ಪೂರ್ವಭಾಗಿ 2 ಸಭೆ ನಡೆಸಿದ್ರು. ಒಂದು ಸಭೆ ಬೆಂಗಳೂರು ನಡೀತು. ಅದರಲ್ಲಿ ಪಂಚಾಚಾರ್ಯರು ಬಂದರು, ವಿರಕ್ತರ ದೊಡ್ಡ ಮಠಗಳು ಬಂದವು. ಒಂದು 10-20 ದೊಡ್ಡ ಮಠಗಳು ಬಂದಿದ್ದರು. ಅದರಲ್ಲಿ ಗದಗಿನ ತೋಂಟದಾರರವರು, ಸಿರಿಗೆರೆ ಬಂದರೆ ಗೊತ್ತಿಲ್ಲ, ಬಟ್ ಮುರುಘಸ್ವಾಮಿಗಳು ಬಂದರು. ನಮ್ಮ ತುಮಕೂರಿನ ಹಿಂದಿನ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದರು. ಇದರಲ್ಲಿ ಆದಂಥ ಆ ಚರ್ಚೆಯಲ್ಲಿ ಪ್ರಶ್ನೋತ್ತರಗಳಿದೆ. ಇವ್ರು ಏನು ಪ್ರಶ್ನೆ ಕೇಳಿದ್ರು, ಅವ್ರೇನು ಉತ್ತರ ಹೇಳಿದ್ರು, ಅವ್ರೇನು ಪ್ರಶ್ನೆ ಕೇಳಿದ್ರು, ಇವ್ರು ಹೇಳಿದ್ರೆ ಸಂಭಾಷಣೆಯನ್ನು ಗೌರಿ ಚನ್ನಬಸಪ್ಪನವರು ಹೇಗಿದ್ದಾಗೇ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ರೆಕಾರ್ಡ್ನಲ್ಲಿ ಏನಿದೆ ಅನ್ನೋ ಓದ್ಕೊಂಡು ಬಿಡಿ. ನಾನು ಏನು ನಿಮ್ಗೆ ಹೇಳಿದ್ನಲ್ಲ ಅದೆಲ್ಲ ಬಂದಿದೆ ಅದರಲ್ಲಿ.
ಅವ್ರೇನು ಈ ನೋಡ್ರಿ ಈ ಕಂಡೀಷನ್ದ ಬರ್ತೀವಿ ಪಂಚಾಚಾರ ಹೇಳಿದ್ರು, ಇವ್ರು ಹೇಳಿದ್ರು ಈ ಕಂಡೀಷನ್ ಬಂದರೆ ನಾವು ಬರ್ತೀವಿ ಅಂತ. ಕಂಡೀಷನಲ್ ಮೀಟಿಂಗ್ ಆಯಿತು ಅಲ್ಲಿ. ಇದು ಅಪೂರ್ವ ಸಂಗಮ. ಸಮನ್ವಯ ಆಯ್ತಾ ಸರ್ ಅದ್ರ? ಸಮನ್ವಯ ಮಾಡೋಕ್ಕೆ ಪ್ರಯತ್ನ ಮಾಡಿದವರು ಯಾರು? ಇದೇ ವೀರಶೈವ ಮಹಾಸಭೆ. ಅವಾಗ ನಾನು ಅಲ್ಲಿ ವ್ಯಕ್ತಿಯಾಗಿದ್ದೆ, ಯಾರ ಒಂದು ಸಂಘಟನೆ ಪರ ರೆಪ್ರೆಸೆಂಟೇಟಿವ್ ಅಂತ ಇರಲಿಲ್ಲ. ಇಲ್ಲಿ ಇನ್ನೊಂದಾಯಿತು, ಇದು ಮುಗೀತು. ಅಲ್ಲಿ ನಾನು ಒಬ್ಬ ಅಧಿಕಾರಿಯಾಗಿ ಭಾಗವಹಿಸಬಾರ್ದು ಅಂತ ಅದರಲ್ಲಿ ನಾನು ಅಧಿಕೃತವಾಗಿ ಹೋಗಿರಲಿಲ್ಲ. ಆದರೆ ನಾನು ಇದ್ರ ಬಗ್ಗೆ ಕುತೂಹಲ ಇತ್ತು, ಇವ್ರು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು. ಅದು 2 ಅಂತಸ್ತಿನ ಕಟ್ಟಡ ಇದೆ ಸಭಾಭವನ. 2ನೇ ಅಂತಸ್ತಿನಲ್ಲಿ, ಮೊದಲನೇ ಅಂತಸ್ತಿನಲ್ಲಿ ಜೆರೋಕಾಗಳಿದೆ, ಅದು ಕಲರ್ ಗ್ಲಾಸ್ ಇದೆ. ಒಳಗೆ ಕುಂತವರು ಹೊರಗಿಂದ ಕಾಣುತ್ತೆ, ಹೊರಗಿದ್ದವರು ಒಳಗೆ ಕಾಣೋದಿಲ್ಲ, ಹೊರಗಿದ್ದವರು ಹೊರಗೆ ಕಾಣಲ್ಲ. ಅದು ಅಂಥಲ್ಲಿ ನಾನು ಕೂತ್ಕೊಂಡು ಇವರ ಎಲ್ಲ ನಡವಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅವ ಟೇಪ್ಗಳಿದ್ದು, ಕೆಸೆಟ್ಗಳಿದ್ದು ರೆಕಾರ್ಡ್ ಮಾಡಿದೆ. ಅಂತ 3 ನನ್ನ ಕಡೆ ಭಾಳ ಇದೆ. ಅದರ 3 ಮುಖ್ಯ ಕೆಸೆಟ್ಗಳು ನನ್ನ ಹತ್ತಿರ ಇದೆ, ಬಿಡುಗಡೆ ಮಾಡ್ತೀನಿ ನಾನು. ಇವರು ಯಾವಾಗ ಜಿಗ್ದಾಡಿದ್ರೆ ಅಲ್ಲಿ ಏನಾಯಿತು, ಏನು ಆಗಬಾರ್ದೈತೆ ಎಲ್ಲ ಆಯಿತು. ಆದಾಗ ಒಬ್ಬ ವಿರಕ್ತ ಮಠದ ಸ್ವಾಮಿಗಳು, ಅವ್ರು ಇನ್ನೂ ಜೀವಂತ ಇದ್ದಾರೆ, ಒಂದು ದೊಡ್ಡ ಮಾತನ್ನು ಕೊನೆಗೆ ಹೇಳಿಬಿಟ್ರು. ಅಲ್ಲಿಗೆ ಸಭೆ ಮುಗೀತು, ಬರ್ಖಾಸ್ತಾಯಿತು. ಯಾವುದೋ ಉದ್ದೇಶ ಇಡಲಿಲ್ಲ. ಅವ್ರು ಏನು ಹೇಳಿದ್ರು ಹೇಳ್ತೀನಿ. ಈ ಸ್ವಾಮಿಗಳು ಜೀವಂತ ಇದ್ದಾರೆ, ಅವ್ರು ನೆನ್ಪು ಮಾಡ್ಕೊಳ್ಳಿ. ಅವ್ರ ಹೆಸರು ಹೇಳೋದಿಲ್ಲ, ನಾನು ಮಠನೂ ಹೇಳೋದಿಲ್ಲ. ಇಲ್ಲಿವರೆಗೆ ಅಂದರೆ 2003ರವರೆಗೆ ಪ್ರಾರಂಭದ ಇಲ್ಲಿವರೆಗೆ ಹೊರಗಡೆ ಇದ್ಕೊಂಡು, ಅಂದರೆ ನೀವು ಕೂಡಲಾರದೆ, ವಿರಕ್ತ ಮಠಗಳೊಂದಿಗೆ ಕೂಡಲಾರದೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀರಿ, ಗಲಾಟೆ ಮಾಡಿದ್ದೀರಿ, ಈಗ ಒಳಗೆ ಬಂದು ಅದನ್ನೇ ಮಾಡೋದಿತ್ತು ಅಂದರೆ ಒಳಗೆ ಬರಲೇಬೇಡಿ ಅಂತ ಹೇಳಿಬಿಟ್ರು ಅವರು. ಎಂಥ ದೊಡ್ಡ ಮಾತು ನೋಡಿ, ಅದು ಎಂಥ ಒಂದು ಗಂಭೀರವಾದ ಮಾತನ್ನು ಹೇಳಿದರು. ಅಷ್ಟಾಗ್ರದಲ್ಲಿ ಎದ್ದು ನಿಂತುಬಿಟ್ಟು ಹೊರಟು ಹೋದರು. ಅಲ್ಲಿ ಯಾವ ನಿರ್ಣಯ ಆಗಲಿಲ್ಲ. ಆದರೂ ಕೂಡ ಈ ವೀರಶೈವ ಮಹಾಸಭೆ ಅಂತ ದೊಡ್ಡ ಒಂದು ಮಹತ್ಕಾರ್ಯ ಮಾಡಿದ್ವಿ. ಸತ್ಯ ಮಹತ್ಕಾರ್ಯ, ಬಹಳ ಒಂದು ಐತಿಹಾಸಿಕ ಕಾರ್ಯ. ಅದಕ್ಕೆ ನಾವು ಅವ್ರು ಶ್ಲಾಘಿಸಬೇಕು. ಅದರಲ್ಲಿ ನಾನು ಭಾಗಿಯಾಗಿದ್ದೆ, ನಾನು ಸುದೈವಾದ್ದು ಇಷ್ಟೇ. ಓಕೆ, ಅಲ್ಲಿ ಮಾಡಿದಂಥ ವ್ಯಕ್ತಿಗಳು ಮತ್ತೆ ಮಾಡಕ್ಕೆ ಕೊಟ್ಟಿದ್ದಾರೆ. ಈಗಿನವ್ರಿಗೆ ಗೊತ್ತಿಲ್ಲ ಹಿಂದಿನವರು ಎಂಥ ಒಂದು ದೊಡ್ಡ ಮಹತ್ಕಾರ್ಯ ಮಾಡಿದ್ರು ಅಂತ. ಈಗಿದ್ದವ್ರಿಗೆ ಗೊತ್ತಿಲ್ಲ. ಅವರಿಗೆ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವ್ರಿಗೆ ಗೊತ್ತಿಲ್ಲ, ಅಪ್ಪನ ಕೇಳಿ ಅಂತೇಳಿ ಇನ್ನೂ ಜೀವಂತಿದ್ದಾರೆ. ಈ ಬಿದ್ರಿಯವ್ರಿಗೆ ಗೊತ್ತಿಲ್ಲ, ಶ್ಯಾಮ್ನವ್ರಿಗೆ ಗೊತ್ತಿರಬೇಕು, ಯಾಕಂದರೆ ಅವ್ರು ಇದ್ದರು ಅಲ್ಲಿ, ಅಧ್ಯಕ್ಷರಾಗಿರಲಿಲ್ಲ, ಬಂದರು ಇಲ್ಲ ಗೊತ್ತಿಲ್ಲ. ನನಗನ್ಸಿಪ್ರ ಬಂದಿಲ್ಲ ಅವರು. ಮುದ್ನಾಡವ್ರು ಹೇಳಿದರು, ನಮ್ಮ SP ಮುದ್ದಪ್ಪ ಇದ್ದರು, BS ಮುದ್ದಪ್ಪ ಇದ್ದರು, ಎಲ್ಲರೂ ಬಂದಿದ್ರಲ್ಲಿ, ನಾನು ಇದ್ದೆ. ನಾನು ಒಳಗಡೆ ಹೋಗಿಲ್ಲ ಇಷ್ಟೇ, ಇವು ಹೊರಗೆ ಇಟ್ಕೊಂಡು ಫ್ರೆಂಡ್ ಮಾಡಿ. ಇಲ್ಲಿ ಬಂದಾಗ ಅದನ್ನೇ ಇವರು ಮಾಡ್ತಾಯಿದ್ದಾರೆ, ಭಾಳ ಸಂತೋಷ. ಅದಕ್ಕೆ ನಾನು ಹೇಳಿದ್ದೆ ಇವತ್ತು ಸ್ಟೇಟ್ಮೆಂಟಲ್ಲಿ ದಿಂಗಾಲಿ ಸುತ್ತ ಕೇಳಿದ್ದೀನಿ, ಇಷ್ಟೆಲ್ಲ ಹೇಳ್ತಿರಲಿಲ್ಲ ಸ್ವಾಮಿ, ನೀವು ಇವ್ರ ಬಗ್ಗೆನೂ ಅವರ ಹುಳುಕುಗಳನ್ನ ಹೇಳಿದಿರಿ, ಅವ್ರ ಬಗ್ಗೆನೂ ಹುಳುಕುಗಳನ್ನ ಹೇಳಿದಿರಿ, ಭಾಳ ಸಂತೋಷ. ಇಬ್ಬರು ಹುಳುಕುಗಳನ್ನು ಇಬ್ಬರು ಕೂಡ ಕ್ಷಮೆ ಮಾಡಿಕೊಂಡು ಒಂದು ಮಾಡಿಸ್ಬಿಡಿ. ಆ ಒಂದೇ ಒಂದು ಕಾರಣ, ಯಾವಾಗ ಅಲ್ಲಿ ಅಪೂರ್ವ ಸಂಗಮ ಅದು ಅಪೂರ್ವ ಅಸಂಗಮ ಆಗಿ ಕೂಡಲಿಲ್ಲ, ಅದರ ಬಗ್ಗೆ ನಮ್ಮ ಗುರುಸು ಇನ್ನೊಂದು ಬುಕ್ ಬರ್ತಾರೆ, ಅಪೂರ್ವ ಸಂಕಲ್ಪ ಅಂತ. ಯಾವ ಸಂಕಲ್ಪನೆ ಅಲ್ಲಿ ಆಗಿಲ್ಲ, ಆಗಬೇಕು ಅನ್ನೋ ಉದ್ದೇಶ ಆಯಿತು, ಆಯ್ತು ಅನ್ನೋ ರೀತಿಯೆಲ್ಲ ಬರ್ತಾರೆ. ಸತ್ಯ ಅಲ್ಲ ಅದು, ಜೀವಂತ ಸಾಕ್ಷಿ. ನಾನು ಅವ್ರು ಯಾರಾದರೂ ತಲೆ ಹತ್ರ ನಾ ಈ 3 ಕೆಸೆಟ್ ಬಿಡುಗಡೆ ಮಾಡ್ತೀನಿ. ಇವತ್ತು ಏನದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡ್ತೀನಿ. ಅವನು ಯಾವ ಸಂಕಲ್ಪ ಅಲ್ಲಿ ಆಗಲಿಲ್ಲ, ಇವರು ಬರ್ಕೊಂಡ್ರು ಆಗಿದೆ ಅಂತ ಆಗಿಲ್ಲ. ಮುಂದೆ ಏನಾಯಿತು, 2003ರಿಂದ ಈ 2 ಗುಂಪುಗಳಲ್ಲಿ ಮೊದಲನಿಗಿಂತ ಹೆಚ್ಚಿನ ವೈಷಮ್ಯ, ವೈರುಧ್ಯ, ಪ್ರಚಾರ ಅಪಪ್ರಚಾರ ನಡೆದು ಹೋದವು, ಇನ್ನೂ ನಡೀತಾ ಇದೆ, ಇನ್ನೂ ಮುಂದುವರಿತದೆ. ಇದು ಇಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ರಾಜಕಾರಣದ ದೃಷ್ಟಿಯಿಂದ ಲಿಂಗಾಯತರ ವೀರಶೈವರ ಮತಗಳನ್ನು ಪಡೆಯಬೇಕನ್ನೋ ಏಕೈಕ ಉದ್ದೇಶದಿಂದ ಇವರು ಏನು ಕುಡ್ಸಕ್ಕೆ ಹೊಟ್ಟಾರಲ್ಲ, ಇವರಲ್ಲ ಇನ್ನೂ 20 ವರ್ಷ ಆದರೂ, ಇನ್ನೂ 100 ವರ್ಷ ಆದರೂ ಸೇರಲಿಕ್ಕಿಲ್ಲ. ಆದ್ದರಿಂದ ನಾನು ಹೇಳ್ತೀವಿ, ಇದಕ್ಕೆ ಒಂದೇ ಒಂದು ಉಪಾಯ ಏನು, ಪಂಚಾಚಾರ್ಯರು ಬಸವಣ್ಣನನ್ನು ಅವರ ತತ್ವಗಳನ್ನು ಒಪ್ಕೊಳ್ತೀವಿ ಅಂತ ಹೇಳಿಬಿಡಲಿ. ನಾವೆಲ್ಲ ವಿರೋಧಗಳನ್ನ ಹಿಂತಕ್ಕೊಂಡು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಒಳಗಡೆ ಕರ್ಕೊಂಡ್ಬರ್ತೀವಿ ಅಷ್ಟೇ. ಸರ್, ಅಂತಿಮವಾಗಿ ಈ ಗಣತಿ ಒಳಗಡೆ ಈಗೇನು 22ರಿಂದ ಶುರುವಾಗುತ್ತೆ, ಲಿಂಗಾಯತರು ಏನಂತ ಬರೆಸ್ಬೇಕು ಅಂತ ಈಗ ನಮ್ಮ ಸ್ಟ್ಯಾಂಡ್ ಏನಂದರೆ, ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಇತ್ತೀಚಿನ ತರುಣರನ್ನು ಬಿಟ್ಬಿಟ್ಟು 2002ರಿಂದ ಹುಟ್ಟಿದಂಥ ಏನು 22 ವರ್ಷದವರೆಗಿನ ಹುಡುಗರಿದ್ದಲ್ಲ, ಅವರ ಜನ್ಮ ದಿನಾಂಕದ ಸರ್ಟಿಫಿಕೇಟ್ನಲ್ಲಿ ವೀರಶೈವ ಲಿಂಗ ಅಂತ ಇರ್ಬೋದು. ಯಾಕಂದ್ರೆ ಒಂದೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಅವರಿಗೂ ಕೂಡ ಕೊಡ್ತಿದ್ದಾರೆ. ಜಾತಿ ಕಾಲಮಲ್ಲಿ ಬರ್ತೀನಿ, ಅದಕ್ಕೆ ಹೇಳ್ತೀನಿ. ನಾವು ಅದಕ್ಕೆ ಏನು ಹೇಳಿದ್ವಿ ಅಂದರೆ, ನಿಮ್ಮ ಎಲ್ಲ ಪೂರ್ವಜರ ಇನ್ಕ್ಲೂಡಿಂಗ್ ನಿಮ್ಮ ಹಿರಿಯರ, ಇವತ್ತು ಜೀವಂತಿರುವ ಹಿರಿಯರ ಜಾತಿ ಸರ್ಟಿಫಿಕೇಟ್ ಏನಿದೆ ಲಿಂಗಾಯತ ಅಂತ ಅಷ್ಟೇ ಇದೆ, ಅಷ್ಟೇ ಬರೆಸಿ. ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸಿ, ಜಾತಿ ಕಾಲಮದಲ್ಲಿ ನಿಮ್ಮ ಜಾತಿಗಳನ್ನು ಬರೆಸಿ. ಅದಕ್ಕೆ ಯಾವ ಐತಿಹಾಸಿಕ ತೊಂದರೆ ಇಲ್ಲ. ನಿಮ್ಮ ರೆಕಾರ್ಡ್ಗಳನ್ನು ಸತ್ಯ ಒಪ್ಕೊಳ್ಳಿ ಅಷ್ಟೇ.
ಈಗ ಜಾತಿ ಕಾಲಮಲ್ಲಿ ಲಿಂಗಾಯತ ಅಂತ ಬರ್ಸ್ಬೇಕಂತ ಹೇಳ್ತಿದ್ರು ಅಥವಾ ಅವರು ಉಪಜಾತಿಗಳನ್ನು? ಜಾತಿ ಕಾಲಮದಲ್ಲಿ ಅವರು ಉಪಜಾತಿಗಳನ್ನ ಬರ್ಸು. ಅಲ್ಲ ನಾನು ಆ ಶಬ್ದ ಅಲ್ಲ, ನಿಮ್ಮದು ಶಬ್ದ ಅದು. ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸಿ, ಜಾತಿಯ ಕಾಲಮದಲ್ಲಿ ನಿಮ್ಮ ಕಡೆ ಇದ್ದಂಥ 101 ಜಾತಿಗಳನ್ನು ಬರೆಸಿ. ಇದು ಹೆಂಗೆ ಬಂದು, ಯಾಕೆ ಬಂದು, ಅದೊಂದು ದೊಡ್ಡ ಲೆಕ್ಚರ್ ಆಮೇಲೆ ಮಾಡೋಣ. ಇಲ್ಲಿ ನಾನು 3-4 ಪಾಯಿಂಟ್ ಸ್ಕಿಪ್ ಮಾಡಿದ್ದೀನಿ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ನೀವು ಮಾಡಿರಿ ಅಂತ. ಆಮೇಲೆ ಇದು ನಾನು ಅವಸರ ಇದ್ದೀನಿ ಇವತ್ತು. ಓಕೆ, ಸೊ ಆದ್ದರಿಂದ ನಾವು ಹೇಳಿದಿಷ್ಟೇ, ಲಿಂಗಾಯತ ಅನ್ನೋದು ಮೊದಲು ಇತ್ತು, ಈಗೂ ಇದೆ, ಮುಂದೂ ಇರ್ತದೆ. ನೀವೆಲ್ಲ ರಾಜಕಾರಣ ಮಾಡಿಕೊಂಡು ವೀರಶೈವ ಲಿಂಗ ಅಂತ ಇರಿಸಿದೆ, ಮತ್ತು ಲಿಂಗಾಯತ ವೀರಶೈವ ಅಂತ ಮಾಡಿದೆ. ಇವೆಲ್ಲ ರಾಜಕೀಯ ತಂತ್ರಗಳನ್ನ ಬಿಟ್ಬಿಡಿ. ಇದು ಸಮಾಜ, 3 ಕೋಟಿ ಜನರ ಸಮಾಜ, ಅದರಿಂದ ದಾರಿ ತಪ್ಪಿಸ್ಬೇಡಿ. ದಾರಿ ತಪ್ಪಿಸ್ತಾ ಇರುವಾಗ ವೀರಶೈವ ಮಹಾಸಭೆ. ಈಗ ಅದನ್ನು ನಾನು ಹಿಂಗೆ ಹೇಳಿದರೆ ದಿಂಗಾಲೇಶ್ವರ ನಾಳೆ ದಾರಿ ತಪ್ಪಿಸ್ತಾ ಇದ್ದೀನಿ. ದಿಂಗಾಲೇಶ್ವರ ಮಗ ದಾರಿ ತಪ್ಪಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿದ್ದು ಮಾತಾನೆ. ಹೆಂಗೆ ತಪ್ಪಿದ್ದಾರೆ ಅಂತ ಇಲ್ಲಿ ನೋಡಿ. ವಿರಕ್ತ ಮಠ ಬಿಟ್ಟು ಪಂಚಾಚಾರ, ಅವ್ರು ಜಗಳ ಮಾಡೋದು ಬೇಡ ಅಂತಾರೆ, ಸಂತೋಷ, ಹೋಗಿ, ನಮಗೆ ತೊಂದರೆ ಇಲ್ಲ. ಆದರೆ ನೀವು ಯಾವ ದೇಶಕ್ಕೆ ಹೋಗಿರಿ, ಕೂಡ್ಸಕ್ಕೆ ಹೋಗಿಲ್ಲ, ಕೂಡಿಸ್ಬಿಡಿ. ನಾವು ನೀವು ವಿರೋಧ ಮಾಡೋದಿಲ್ಲ. ಕೂಡಿಸಿದ ತಕ್ಷಣ ನಾವು ಅವ್ರು ಕೂಡ ಒಂದಾಗಿಬಿಡ್ತೀವಿ. ಅವ್ರು ಮಾಡ್ತಾರೆ ಕೇಳ್ಕೊಳ್ಳಿ, ಕಾಯ್ದು ನೋಡೋಣ. 19ಕ್ಕೆ ಮೀಟಿಂಗ್ ಇದೆ, ಅವ್ರು ಏನು ಮಾಡ್ತಾರೆ ಕಾಯ್ದು ನೋಡೋಣಲ್ಲ. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.